ಅತ್ಯಂತ ಸುಂದರವಾಗಿ ಮತ್ತು ಅರ್ಥಪೂರ್ಣವಾಗಿ ನಾಗಸ್ವರ ವಾದನವನ್ನು ನೆರವೇರಿಸಿಕೊಟ್ಟಿರತಕ್ಕಂತಹ ತಿಪಟೂರಿನ ಶ್ರೀಯುತ ಶ್ರೀನಿವಾಸ್ ಗುಣಶೇಖರ್ ಹಾಗೂ ಅವರ ತಂಡಕ್ಕೆ ಕ್ಷೇತ್ರದ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಸರ್ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಭಗವಾನ್ ಮಂಜುನಾಥ ಸ್ವಾಮಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಕ್ಷೇತ್ರದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಸುಮಾರು 1.5 ಗಂಟೆಗಳ ಕಾಲ ಅತ್ಯಂತ ಸುಂದರವಾಗಿ ನಾಗಸ್ವರ ನಾದನವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀನಿವಾಸ್ ಗುಣಶೇಖರ್ ತಿಪಟೂರು ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಗೌರವಾರ್ಪಣೆಯನ್ನು ನೆರವೇರಿಸಿಕೊಡಬೇಕು ಅಂತೇಳಿ ಪೂಜ್ಯ ಕಾವಂದರಾಗಿರ್ತಕ್ಕಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಪ್ತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವೀರು ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತ್ಯಂತ ಮನೋಜ್ಞವಾಗಿ ಸುಮಾರು 1.5 ಗಂಟೆಗಳ ಕಾಲ ನಾಗಸ್ವರ ವಾದನವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀಯುತ ಶ್ರೀನಿವಾಸ್ ಗುಣಶೇಖರ್ ತಿಪಟೂರು ಹಾಗೂ ಇವರ ತಂಡಕ್ಕೆ ಇದೀಗ ಕ್ಷೇತ್ರದ ಪರವಾಗಿ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಪ್ತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವೀರು ಶೆಟ್ಟಿಯವರು. ಧನ್ಯವಾದಗಳು ಸರ್. ಮುಂದಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಸರಿಯಾಗಿ 7 ಗಂಟೆಗೆ ಹಿಂದೂಸ್ತಾನಿ ಸಂಗೀತ ಮತ್ತು ಭಜನ್ ಕಾರ್ಯಕ್ರಮ ಈ ಸಭಾ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಈಗಾಗಲೇ ದೂರದ ಬೆಂಗಳೂರಿನಿಂದ ಕೌಶಿಕ್ ಐತಾಳ್ ಮತ್ತು ಅವರ ತಂಡದವರು ಆಗಮಿಸಿದ್ದಾರೆ. ಇನ್ನು ಕೇವಲ 2-3 ನಿಮಿಷಗಳಲ್ಲಿ ಈ ಹಿಂದೂಸ್ತಾನಿ ಸಂಗೀತ ಮತ್ತು ಭಜನ್ ಕಾರ್ಯಕ್ರಮ ಈ ಸುಂದರವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ತಾವೆಲ್ಲರೂ ಕೂಡ ಅದನ್ನು ಕೂಡ ಆಸ್ವಾದಿಸಬೇಕು ಅಂತೇಳಿ ನಾವು ಕ್ಷೇತ್ರದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಶಿಷ್ಯರಾಗಿರ್ತಕ್ಕಂತಹ ಪಂಡಿತ ಪರಮೇಶ್ವರ ಹೆಗಡೆ ಅವರು ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಕಿರಣ, ಗ್ವಾಲಿಯರ್ ಮತ್ತು ಪಟಿಯಾಲ ಘರಾನಗಳ ಪ್ರಮುಖ ಪ್ರತಿಪಾದಕರಾದ ಪಂಡಿತ ಪರಮೇಶ್ವರ ಹೆಗಡೆ ಖಯಾಲ್ ಗಾಯಕಿಯಲ್ಲಿ ಕೌಶಿಕ್ ಅವರ ಸಾಮರ್ಥ್ಯಗಳನ್ನು ಪೋಷಿಸಿದರು ಮತ್ತು ಅಭಿವೃದ್ಧಿಪಡಿಸಿದರು ಮತ್ತು ಭರವಸೆಯ ಕಲಾವಿದರಾಗುವ ಹಾದಿಯಲ್ಲಿ ಅವರನ್ನು ಮುನ್ನಡೆಸಿದರು. ಪಂಡಿತ ಹೆಗಡೆಯವರ ಸಂಗೀತದಲ್ಲಿ ಪ್ರಭಾವಶಾಲಿ ಗುಣಗಳನ್ನು ಹೊಂದಿರುವ ಕೌಶಿಕ್ ಖಯಾಲ್, ಭಜನ್, ಮರಾಠಿ ಅಭಂಗ್ ಮತ್ತು ನಾಟ್ಯ ಗೀತೆಗಳ ಪ್ರದರ್ಶನದಲ್ಲಿ ತಮ್ಮದೇ ಆದ ವಿಶಿಷ್ಟ ಶೈಲಿಯನ್ನು ಸೃಷ್ಟಿಸಿಕೊಂಡಿದ್ದಾರೆ. ಕೌಶಿಕ್ ಐತಾಳ್ ಯುವ ಪೀಳಿಗೆಯ ಪ್ರಮುಖ ಕಲಾವಿದ. ಭಾರತ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಮತ್ತು 2006ರಲ್ಲಿ ITC ಸಂಗೀತ ಸಂಶೋಧನಾ ಅಕಾಡೆಮಿಯಿಂದ ಪ್ರಾಮಿಸಿಂಗ್ ಆರ್ಟಿಸ್ಟ್ ಪ್ರಶಸ್ತಿಯನ್ನು ಸೇರಿದಂತೆ ಹಲವಾರು ಸಂಸ್ಥೆಗಳು ಅವರನ್ನು ಗೌರವಿಸಿದೆ. ಕೌಶಿಕ್ ಅವರು ಆಲ್ ಇಂಡಿಯಾ ರೇಡಿಯೋ ರಾಷ್ಟ್ರೀಯ ಮಟ್ಟದ ಹಿಂದೂಸ್ತಾನಿ ಸಂಗೀತ ಸ್ಪರ್ಧೆಯಲ್ಲಿ ಪ್ರತಿಷ್ಠಿತ ಪ್ರಥಮ ಬಹುಮಾನವನ್ನು ಗೆಲ್ಲುವ ಮೂಲಕ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದವರು. ಅವರು ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋದ ಶ್ರೇಣೀಕೃತ ಕಲಾವಿದರಾಗಿದ್ದಾರೆ. ಇವೆರಡು ಪ್ರಮುಖ ರಾಷ್ಟ್ರೀಯ ಪ್ರಸಾರ ಸಂಸ್ಥೆಗಳಾಗಿವೆ. ಇತ್ತೀಚೆಗೆ ಕೌಶಿಕ್ ಅವರಿಗೆ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸಾಂಸ್ಕೃತಿಕ ಅಕಾಡೆಮಿಯಿಂದ ಜಾದು ಭಟ್ಟ ಪುರಸ್ಕಾರ, ಕರ್ನಾಟಕ ಸರ್ಕಾರದಿಂದ ಬಸವರಾಜ ರಾಜಗುರು ಯುವ ಪುರಸ್ಕಾರ ಮತ್ತು ನವದೆಹಲಿಯ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಿಂದ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿಗಳನ್ನು ಶ್ರೀಯುತರು ಪಡೆದಿದ್ದಾರೆ. ಇವರು ಅನೇಕ ಸಂಗೀತ ಕಚೇರಿಗಳನ್ನು ಮತ್ತು ಪ್ರದರ್ಶನಗಳನ್ನು ದೇಶದಾದ್ಯಂತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀಡಿದ ಹೆಗ್ಗಳಿಕೆ ಶ್ರೀಯುತರದ್ದು. ಯುವ ಕಲಾವಿದರಾಗಿದ್ದರೂ ಕೂಡ ಕೌಶಿಕ್ ದೇಶದಾದ್ಯಂತ ವ್ಯಾಪಕವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ಬೆಂಗಳೂರು, ಮೈಸೂರು, ಮಂಗಳೂರು, ಧಾರವಾಡ ಇನ್ನಿತರ ನಗರಗಳಲ್ಲಿ ಸಂಗೀತ ಕಚೇರಿಗಳ ಜೊತೆಗೆ ಮುಂಬೈ, ಜೈಪುರ, ದೆಹಲಿ, ಭೋಪಾಲ್, ಕೋಲ್ಕತ್ತಾ, ಆಗ್ರಾ, ಚೆನ್ನೈ, ಚಂಡೀಗಢ, ಕೊಲ್ಲಾಪುರ ಹೀಗೆ ದೇಶದ ಅನೇಕ ನಗರಗಳಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ 2010ರಲ್ಲಿ ಇವರ ಚೊಚ್ಚಲ ಶಾಸ್ತ್ರೀಯ ಆಲ್ಬಮ್ ಆರೋಹಿ ಬಿಡುಗಡೆಯಾಯಿತು. ಇತ್ತೀಚಿನ ಶಾಸ್ತ್ರೀಯ ಆಲ್ಬಮ್ 2014ರಲ್ಲಿ ಬಿಡುಗಡೆಯಾಗಿದೆ. ಕೌಶಿಕ್ ಬೆಂಗಳೂರಿನಲ್ಲಿ ರಂಗಶಂಕರ ಮತ್ತು MES ಕಿಶೋರ ಕೇಂದ್ರದಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಹಲವಾರು ಸಂಗೀತ ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. ಶ್ರೀಯುತ ಕೌಶಿಕ್ ಅವರು ನೃತ್ಯ ಪ್ರದರ್ಶನಗಳಿಗೆ ತಮ್ಮ ಗಾಯನದ ಬೆಂಬಲವನ್ನು ಕೂಡ ನೀಡಿದ್ದಾರೆ. ಅವರು ಕಥಕ್ನಂಥ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಮತ್ತು ಸಮಕಾಲೀನ ಶೈಲಿಗಳಲ್ಲಿ ಕಲಾವಿದರೊಂದಿಗೆ ಅವರು ಸೇರಿಕೊಂಡು ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಬಹಳ ಪ್ರಮುಖವಾಗಿ ನಾವು ಉಲ್ಲೇಖಿಸಲೇಬೇಕು, 2014ರಲ್ಲಿ ಲಂಡನ್ನಿನ ಪ್ರಸಿದ್ಧ ಅಕ್ರಮ್ ಖಾನ್ ಕಂಪನಿಗಾಗಿ ಅವರ ಭಾರತ ಪ್ರವಾಸ ಮತ್ತು ಸ್ಕಾಟ್ಲೆಂಡ್ನ ಎಡಿನ್ಬರ್ಗ್ ಅಂತಾರಾಷ್ಟ್ರೀಯ ಉತ್ಸವದಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ. ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಎಲ್ಲ ಕಲಾ ರಸಿಕರ ಒಂದು ಹೆಮ್ಮೆಗೆ ಪಾತ್ರರಾಗಿರ್ತಕ್ಕಂತಹ ಶ್ರೀಯುತ ಕೌಶಿಕ್ ಐತಾಳ್ ಅವರು ಅವರ ತಂಡದಲ್ಲಿ ಇವತ್ತು ತಬಲಾ ವಾದನದಲ್ಲಿ ಶ್ರೀಯುತ ಭಾರವಿ ದೇರಾಜೆ ಸುರತ್ಕಲ್ ಇವರು ಸಹಕರಿಸ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ತಬಲಾ ವಾದನದಲ್ಲಿ ಸಹಕರಿಸ್ತಾ ಇದ್ದಾರೆ ಶ್ರೀವತ್ಸ ಶರ್ಮಾ ಪಡುಬಿದ್ರಿ. ಹಾರ್ಮೋನಿಯಂನಲ್ಲಿ ಶ್ರೀಯುತ ಶ್ರೀಧರ ಭಟ್ ಕೋಟೇಶ್ವರ, ಮಂಜೀರದಲ್ಲಿ ಶ್ರೀಯುತ ರಾಮನಾಥ ಕಿಣಿ ಮಂಗಳೂರು ಸಹಕರಿಸ್ತಾ ಇದ್ದಾರೆ. ಸರ್, ಇಡೀ ತಂಡವನ್ನು ಕ್ಷೇತ್ರದ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಸಹೃದಯರ ಪರವಾಗಿ ಅತ್ಯಂತ ಗೌರವದಿಂದ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತಾವು ಕಾರ್ಯಕ್ರಮ ನೀಡಬೇಕು ಅಂತೇಳಿ ಕ್ಷೇತ್ರದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಹ್ಮ್ ಆ ಇದು ನೋಡಿ ಇದು ಮಾನಿಟ್ರಿ ಬೇಕಿದು ಮಾನಿಟ್ರಿ ಹಾಂ ತಬಲಾ ನೋಡಿ ಇದು ಓಕೆ ನನಗೆ ಮಾನಿಟ್ರಿ ಸ್ವಲ್ಪ ಜಾಸ್ತಿ ಮಾಡಿ ತಬಲಾ ತಬಲಾನ ಈ ಮಾನಿಟ್ರಲ್ಲಿ ಕಮ್ಮಿ ಮಾಡಿ ಅಲ್ಲಿ ಜಾಸ್ತಿ ಮಾಡಿ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಫುಲ್ ಸ್ವಲ್ಪ ಬೇಕು ಸ್ವಲ್ಪ ಕೊಡಿ ಇದು ನೋಡಿ ಮಾನಿಟ್ರಿ ಸ್ವಲ್ಪ ಹಾರ್ಮೋನಿಯಂ ನೋಡಿ ಇದು ಮಾನಿಟ್ರಿ ಬೇಕು ಈ ಮಾನಿಟ್ರಿಗೆ ಜಾಸ್ತಿ ಮಾಡಿ ಇದು ನೋಡಪ್ಪ ಜಾಸ್ತಿ ಮಾಡಿಸಿ ಬೇಕು ಇನ್ನು ಮಾನಿಟ್ರಿ ಬೇಕು ಓಕೆ ಇದು ಸ್ವಲ್ಪ ಇದು ಮಾಡಿ ಆನ್ ಇದೆಯಾ ಹಾಂ ಓಕೆ ಎಲ್ರಿಗೂ ನಮಸ್ಕಾರ ಕ್ಷೇತ್ರದ ಆಶೀರ್ವಾದನ ಬೇಡ್ತಾ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ ಸಮಿತಿ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಒಂದು ಈಶ್ವರನ ಮೇಲಿನ ಒಂದು ಕಂಪೋಸಿಷನ್ ಒಂದು ರಾಗದಲ್ಲಿ ಹಾಡಿ ದಾಸವಾಣಿ ಹಾಡ್ತೀನಿ.
शिव शंकर आद शिव शंकर आद शिव शंकर परम अपरंपार परम अपरंपार हर हर महादेव हर हर महादेव गंगा जटाधारी आद शिव शंकर परम अपरंपार हर हर महादेव गंगा जटाधारी आद शिव शंकर आद शिव शिव शंकर आद 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 शिव आद शिव शंकर
शिव शंकर शिव शंकर शंकर शिव 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 शंकर शिव शिव शंकर आद 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 शिव शिव शंकरा वृषभ वाहन वृषभ वाहन वृषभ वाहन तेरे स्वालख पर वृषभ वाहन तेरे स्वालख पर डमरू बाजत पूकत फने सभार शिव शंकर तदरे धीम धीम तदरे तदरे धीम धीम तदरे 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 धीम धीम तदरे तदरे धीम धीम तदरे तदरे धीम धीम तदरे 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 धीम धीम तदरे उदने तदने तदरे दने उदने तदने तदरे दने तदरे धीम धीम तदरे तदरे धीम धीम तदने उदने तदने तदरे दने उदने तदने तदरे दने तदरे धीम धीम तदने तदरे धीम धीम तदरे तदरे धीम तदरे धीम तदरे धीम तदरे धीम
re dim dim ta da ta da re dim ta da re dim ta da re dim dim ta da re o da ni ta da ni ta da re da ni ta ni ta da re dim dim ta da o da ta na dim ta da re da ni o da ta na dim ta da re da ni de ta ta dir dir de ta ta dir dir o da ni ta da re da ni ta da re dim dim ta da re dim ta da re dim ta da re dim ಮಾನಿಟ್ರಿಗೆ ಸ್ವಲ್ಪ ಜಾಸ್ತಿ ಮಾಡಿ ಇದು ಇನ್ನು ಸ್ವಲ್ಪ ಮಾನಿಟ್ರಿಗೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ 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 ನೀ
ನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಾದಿದ್ದರೆ ಸಾಕೋ ನೀನ್ಯಾಕೋ ನಿನ್ನ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಾದಿದ್ದರೆ ಸಾಕೋ ನೀನ್ಯಾಕೋ ನಿನ್ನ ಹಂಗ್ಯಾ ಕರೆಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಕರೆಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲನೆಂಬ ನಾಮವೇ ಕಾಯ್ತು ಕರೆಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲನೆಂಬ ನಾಮವೇ ಕಾಯ್ತು ಆದಿಮೂಲನೆಂಬ ನಾಮವೇ ಕರೆಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲನೆಂಬ ನಾಮವೇ ಕಾಯ್ತು ಪ್ರಹ್ಲಾದನ ಪಿತವಾದಿಸುತ್ತಿರುವಾಗ ಪ್ರಹ್ಲಾದನ ಪಿತವಾದಿಸುತ್ತಿರುವಾಗ ನರಹರಿಯಂಬ ನಾಮವೇ ಕಾಯ್ತು ನರಹರಿಯಂಬ ನಾಮವೇ ಕಾಯ್ತು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಾದಿದ್ದರೆ ಸಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಹಸುಳೆ ಆಧುವರಾಯ ಅಡವಿಗೆ ಪೋಪಾಗ ಹಸುಳೆ ಆಧುವರಾಯ ಹಸುಳೆ ಆಧ್ರುವರಾಯ ಅಡವಿಗೆ ಪೋಪಾಗ ಹಸುಳೆ ಆಧ್ರುವರಾಯ ಅಡವಿಗೆ ಪೋಪಾಗ ವಾಸುದೇವನೆಂಬ ನಾಮವೇ ಕಾಯ್ತು ಹಸುಳೆ ಆಧ್ರುವರಾಯ ಅಡವಿಗೆ ಪೋಪಾಗ ವಾಸುದೇವನೆಂಬ ನಾಮವೇ ಕಾಯ್ತು ನಿನ್ನ ನಾಮಕ್ಕೆ ಸರಿ ಕಾಣೇನೋ ಜಗದೊಳು ನಿನ್ನ ನಾಮಕ್ಕೆ ಸರಿ ಕಾಣೇನು ಜಗದೊಳು ಘನ ಮಹಿಮಾ ಶ್ರೀ ಪುರಂದರ ವಿಠಲ ಘನ ಮಹಿಮಾ ಶ್ರೀ
ನಿನ್ನ ನೀನ್ಯಾಕೋ ನಿನ್ನ ಹಂಗ್ಯಾಕೋ ದೇವಕಿ ಕಂದ ಮುಕುಂದ ಮುಕುಂದ ದೇವಕಿ ಕಂದ ಮುಕುಂದ ಮುಕುಂದ ದೇವಕಿ ಕಂದ ಮುಕುಂದ ಮುಕುಂದ ದೇವಕಿ ಕಂದ ಮುಕುಂದ ಮುಕುಂದ ನಿಗಮೋದ್ಧಾರ 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 ನವನೀತ ಚೋರ ನಿಗಮೋದ್ಧಾರ ನವನೀತ ಚೋರ ಖಗಪತಿ ವಾಹನ ಖಗಪತಿ ವಾಹನ ಖಗಪತಿ ವಾಹನ ಜಗದೋದ್ಧಾರ ಖಗಪತಿ ವಾಹನ ಜಗದೋದ್ಧಾರ ದೇವಕಿ ಕಂದ ಮುಕುಂದ ಮುಕುಂದ ದೇವಕಿ ಕಂದ ಮುಕುಂದ ಮುಕುಂದ शंख चक्रधरा श्री गोविंदा शंख चक्रधरा
श्री गोविन्द पङ्कजलोचन परमानन्द शङ्खचक्रधरा शङ्खचक्रधरा श्री गोविन्द पङ्कजलोचन परमानन्द मकरकुण्डलधरा मकरकुण्डलधर मोहनवेशा मकरकुण्डलधर मोहनवेशा रुक्मिणी वल्लभ रुक्मिणी वल्लभ रुक्मिणी वल्लभ पांडव पोषा देवकी कंद मुकुंद मुकुंद कंसमर्दना कौस्तुभाभरणा कंसमर्दना कौस्तुभाभरणा हंसवाहना पूजित चरणा हंसवाहना पूजित चरण कंसमर्दना कौस्तुभाभरणा हंसवाहना पूजित चरणा वरवेलापुर चन्न प्रसन्ना वरवेलापुर चन्न प्रसन्ना वरवेलापुर चन्न प्रसन्ना पुरंदर विठ्ठल पुरंदर विठ्ठल पुरंदर विठ्ठल सगुण गुणपूर्ण देवकी कंद मुकुंद मुकुंद देवकी कंद मुकुंद मुकुंद निगमोद्धार नवनीत चोरा निगमोद्धार नवनीत चोरा खगपति वाहन खगपति वाहन जगदोद्धार देवकी कंद मुकुंद मुकुंद देवकी कंद मुकुंद मुकुंद देवकी कंद देवकी कंद देवकी कंद मुकुंद मुकुंद
ದೇವರ ದೇವ ಶಿಖಾಮಣಿ ಬಂದ ದೇವರ ದೇವ ಶಿಖಾಮಣಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವ ಬಂದ ನಮ್ಮ ದೇವ ಬಂದ ನಮ್ಮ ದೇವ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ದೇವ ಬಂದ ನಮ್ಮ 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 ಉರಗ ಶಯನ ಬಂದ ಗರುಡ ಗಮನ ಬಂದ ಉರಗ ಶಯನ ಬಂದ ಗರುಡ ಗಮನ ಬಂದ ನರಗೋಲಿದವ ಬಂದ ನಾರಾಯಣ ಬಂದನೋ ನರಗೋಲಿದವ ಬಂದ ನಾರಾಯಣ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದನೋ ದೇವ ಬಂದ ನಮ್ಮ ಮಂದರೋಧರ ಬಂದ ಮನೋಹರ ಬಂದ ಮಂದರೋಧರ ಬಂದ ಮಂದರೋಧರ ಬಂದ ಮಂದರೋಧರ
ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ದೇವ ಬಂದಾನೋ ನಿಗಮಗೋಚರ ಬಂದ ನಿತ್ಯ ತೃಪ್ತನು ಬಂದ ನಿಗಮಗೋಚರ ಬಂದ ನಗೆ ಮುಖ ಪುರಂದರ ನಗೆ ಮುಖ ಪುರಂದರ ವಿಠಲ ಬಂದಾನೋ ನಗೆ ಮುಖ ಪುರಂದರ ವಿಠಲ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ದೇವ ಬಂದಾನಮ್ಮ ದೇವ ಬಂದಾನಮ್ಮ ದೇವ ಬಂದಾನೋ ಈತನೇ ಲೋಕ ಗುರು ವೇದ ವಿಖ್ಯಾತ ಈತನೇ ಲೋಕ ಗುರು ವೇದ ವಿಖ್ಯಾತ ಈತನೇ ಲೋಕ ಗುರು ವೇದ ವಿಖ್ಯಾತ ಭೂತಳದೋಳು ರಾಮ ದೂತನೆಂಬಾತ
ಬಂದು ಹನುಮಂತನಾಗಿ ಅಖಿಲ ದಿಕ್ಕುಗಳನ್ನು ಒಂದು ನಿಮಿಷಕ್ಕೆ ಹೋಗಿ ಉದಧಿ ಲಂಘಿಸುತ್ತಾ ಹನುಮಂತನಾಗಿ ಅಖಿಲ ದಿಕ್ಕುಗಳನ್ನು ಒಂದು ನಿಮಿಷಕ್ಕೆ ಹೋಗಿ ಉದಧಿ ಲಂಘಿಸುತ್ತಾ ಇಂದೀವರಾಕ್ಷಿಗೆ ವಂದಿಸಿ ಮುದ್ರಿಕೆಯನೇತು ಇಂದೀವರಾಕ್ಷಿಗೆ ವಂದಿಸಿ ಮುದ್ರಿಕೆಯನೇತು ಬಂದು ರಾಮರ ಪಾದಕ್ಕೆರಗಿ ನಿಂದಾತ ಈತನೇ ಲೋಕ ಗುರುವೇ ವಿಖ್ಯಾತ ಅರ್ಜುನನ ಅಣ್ಣನಾಗಿ ಅಂದು ದುರ್ಯೋಧನನ ಲಜ್ಜೆಯನೆ ಕೆಡಿಸಿ ಬಹು ಖಳರ ಮುರಿದು ಅರ್ಜುನನ ಅಣ್ಣನಾಗಿ ಅಂದು ದುರ್ಯೋಧನನ ಲಜ್ಜೆಯನೆ ಕೆಡಿಸಿ ಬಹು ಖಳರ ಮುರಿದು ಮೂರ್ಜಗವನಾಳುವ ಮಗಧಾಧಿಪನ ಸೇದ ಸಜ್ಜನ ಪ್ರಿಯ ಭೀಮಸೇನನೆಂಬಾತ ಈತನೇ 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 ಲೋಕ ಗುರು ವೇದ ವಿಖ್ಯಾತ ಮೂರಾರು ಎಡಕುಂದ ಮೂಢ ಮತಗಳ ಜರಿದು ಆ ಮೂರಾರು ಎಡಕೊಂದ ಮೂಢ ಮತಗಳ ಜರಿದು ಸಾರ ಶಾಸ್ತ್ರ ಸಜ್ಜನರಿಗೊರೆದು ವಾರಿ ಜನಾಭ ಶ್ರೀ ಹಯವದನ ರಾಯನಿಗೆ ವಾರಿ ಜನಾಭ ಶ್ರೀ ಹಯವದನ ರಾಯನಿಗೆ ಯಾರು ಸರಿಯಿಲ್ಲೆಂದು ಸ್ಥಾಪಿಸಿ ಮೆರೆದಾತ ಈತನೇ ಲೋಕ ಗುರುವೇ
ಇನ್ನು 2 ಭಕ್ತಿಗೀತೆಗಳೊಂದಿಗೆ ಕಾರ್ಯಕ್ರಮ ಮುಗಿಸ್ತೀನಿ. ಸಾಸಿರನಾಮದ ವೆಂಕಟರಮಣ ದಾಸನ ಮಾಡಿಕುಯನ್ನ ದಾಸನ ಮಾಡಿಕುಯನ್ನ ಸ್ವಾಮಿ ದಾಸನ ಮಾಡಿಕುಯನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ ದಾಸನ ಮಾಡಿಕುಯನ್ನ ಸ್ವಾಮಿ ದಾಸನ ಮಾಡಿಕುಯನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯಕರ ಪುಷ್ಪವನ್ನೆನ್ನ ಶಿರದಲ್ಲಿ ಮುಡಿಸೋ ದಾಸನ ಮಾಡಿಕುಯನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆರಗುವೆನಯ್ಯ ಅನುದಿನ ಪಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆರಗುವೆನಯ್ಯ ಅನುದಿನ ಪಾಡಿ ಕಡೆಗಣ್ಣಲೆ ಕೆನ್ನ ನೋಡಿ ಬಿಡುವೆ ಕಡೆಗಣ್ಣಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ ಮಾಡಿಕುಯನ್ನ ಮೊರೆ ಹೊಕ್ಕವರ ಕಾವ ಬಿರುದು ಮೊರೆ ಹೊಕ್ಕವರ ಕಾವ ಬಿರುದು ಮೊರೆ ಹೊಕ್ಕವರ ಕಾವ ಬಿರುದು ಮೊರೆ ಹೊಕ್ಕವರ ಕಾವ
ವಲ್ಲಭ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದಾಸನ ಮಾಡಿಕೊ ಎನ್ನ ಸ್ವಾಮಿ ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೊ ಎನ್ನ ಸ್ವಾಮಿ ದಾಸನ ಮಾಡಿಕೊ ದಾಸನ ಮಾಡಿಕೊ ದಾಸನ ಮಾಡಿಕೊ ಎನ್ನ इतना तो करना स्वामी, इतना तो करना स्वामी, ओ इतना तो करना स्वामी। जब प्राण तन से निकले इतना तो करना स्वामी। जब प्राण तन से निकले शिव के मन शरण हो, 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 शिव के मन शरण हो। इतना तो करना स्वामी, इतना तो करना स्वामी। जब प्राण तन से निकले शिव के मन
जब सांस तन से निकले, जब सांस तन से निकले, शिव के मन शरण हो, मन शरण हो, मन शरण हो, शिव के मन शरण हो। शिव शिव शिवा उमा हो, 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 या शिव उमा शिवा हो, या शिव उमा शिवा हो, हर हर उन्हीं रटन हो। हर हर उन्हीं रटन हो, हर हर उन्हीं रटन हो, हर हर उन्हीं रटन हो। जब प्राण तन से निकले, जब प्राण तन से निकले, शिव के मन शरण हो, शिव के मन शरण। शिव धाम शिव कुड़ी हो, शिव धाम शिव कुड़ी हो, विश्राम सुरसरी हो, शिव धाम शिव कुड़ी हो। आ, 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 विश्राम सुरसरी हो, उस जल का आचमन हो, उस जल का आचमन हो, उस जल का आचमन हो। जब प्राण तन से निकले, शिव के मन शरण हो, शरण हो, शिव के मन शरण हो। हृदय कमल शुचि हो, हृदय कमल शुचि हो, शुचि हो, हृदय कमल शुचि हो, बुद्धि मेरी विमल हो, बुद्धि मेरी विमल हो, तृष्णा से शांतमय हो, तृष्णा से शांतमय हो, तृष्णा से शांतमय हो। जब प्राण तन से निकले, शिव के मन शरण हो, इतना तो कहना स्वामी। जब प्राण तन से निकले, शिव के मन शरण हो, मन शरण हो, मन शरण
ಅತ್ಯಂತ ಮಾರ್ಮಿಕವಾಗಿ ಸುಂದರವಾಗಿ ಅರ್ಥಪೂರ್ಣ ಹಾಡುಗಳೊಂದಿಗೆ ಇವತ್ತಿನ ಹಿಂದೂಸ್ತಾನಿ ಸಂಗೀತ ಮತ್ತು ಭಜನ್ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಕೌಶಿಕ್ ಐತಾಳ್ ಮತ್ತು ತಂಡ ಬೆಂಗಳೂರು ಇವರಿಗೆ ಕ್ಷೇತ್ರದ ಪರವಾಗಿ, ಪೂಜ್ಯ ಕಾವಂದರ ಪರವಾಗಿ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಇವರಿಗೆ SDM ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಸುರೇಂದ್ರ ಕುಮಾರ್ ಅವರು ವೇದಿಕೆಗೆ ಆಗಮಿಸಿ ಎಲ್ಲ ಕೌಶಿಕ್ ಐತಾಳ್ ಮತ್ತು ತಂಡದ ಎಲ್ಲ ಸದಸ್ಯರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಮೃತವರ್ಷಿಣಿ ಸಭಾಭವನದಲ್ಲಿ ಲಲಿತ ಕಲಾ ಗೋಷ್ಠಿ ಅಂಗವಾಗಿ ಸುಮಾರು 7 ಗಂಟೆಯಿಂದ 8:15ರವರೆಗೆ ಸುಮಾರು 1.25 ಗಂಟೆಗಳ ಕಾಲ ಅತ್ಯಂತ ಸುಂದರವಾದ ಅರ್ಥಪೂರ್ಣವಾದ ಹಾಡುಗಳ ಮುಖಾಂತರ ಹಿಂದೂಸ್ತಾನಿ ಸಂಗೀತ ಮತ್ತು ಭಜನ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರತಕ್ಕಂತಹ ಕೌಶಿಕ್ ಐತಾಳ್ ಮತ್ತು ತಂಡ ಬೆಂಗಳೂರು ಇವರನ್ನು SDM ಶಿಕ್ಷಣ ಸಂಸ್ಥೆಗಳ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುರೇಂದ್ರ ಕುಮಾರ್ ಅವರು ಕ್ಷೇತ್ರದ ಪರವಾಗಿ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಕ್ಕೆ ಸುಮಾರು 2 ಗಂಟೆಗಳ ಕಾಲ ನಮ್ಮನ್ನೆಲ್ಲರನ್ನು ಕೂಡ ಅತ್ಯಂತ ಸುಂದರವಾದ ಸನಾತನಿ ನೃತ್ಯ ವೈಭವದ ಮೂಲಕ ಮನರಂಜಿಸಲಿಕ್ಕಿದ್ದಾರೆ ಸುಜಯ್ ಶಾನುಭಾಗ ಹುಬ್ಬಳ್ಳಿ ಅವರ ತಂಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಸನಾತನಿ ನೃತ್ಯ ವೈಭವ ಇದೇ ಅಮೃತವರ್ಷಿಣಿ ಸಭಾ ವೇದಿಕೆಯಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ತಾವೆಲ್ಲರೂ ಕೂಡ ಆ ಸನಾತನಿ ನೃತ್ಯ ವೈಭವವನ್ನು ಕೂಡ ಕಣ್ತುಂಬಿಕೊಳ್ಳಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಹಿಂದೂಸ್ತಾನಿ ಸಂಗೀತ ಮತ್ತು ಭಜನ್ ಕಾರ್ಯಕ್ರಮವನ್ನು ಕೌಶಿಕ್ ಐತಾಳ್ ಮತ್ತು ತಂಡದವರು ಬೆಂಗಳೂರು ಅತ್ಯಂತ ಸುಂದರವಾಗಿ ನಮಗೆ ನಡೆಸಿಕೊಟ್ಟಿದ್ದಾರೆ. ಮುಂದಕ್ಕೆ ಸನಾತನಿ ನೃತ್ಯ ವೈಭವವನ್ನು ಈ ಸಭಾ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಹುಬ್ಬಳ್ಳಿಯ ಸುಜಯ್ ಶಾನುಭಾಗ ಮತ್ತು ತಂಡ. ಆತ್ಮೀಯ ಸದ್ಧರ್ಮ ಸಹೃದಯ ಬಂಧುಗಳೇ, ಕಲಾಭಿಮಾನಿಗಳೇ, ಸುಮಾರು 8 ಶತಮಾನಗಳ ಘನ ಇತಿಹಾಸವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಪರಮ ಪುಣ್ಯ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕಾರ್ತಿಕ ಮಾಸದ ಬಹುಳ ಏಕಾದಶಿಯಿಂದ ಅಮಾವಾಸ್ಯೆಯವರೆಗೆ ಈ ಮಂಗಳ ಪರ್ವದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಕಾರ್ಯಕ್ರಮಗಳು ಅತ್ಯಂತ ಸುಂದರವಾಗಿ ಸಂಪನ್ನಗೊಳ್ಳುತ್ತವೆ. ಮೊನ್ನೆ 15ನೇ ತಾರೀಕು ಶನಿವಾರದ ದಿವಸ ಹೊಸಕಟ್ಟೆಯ ಉತ್ಸವದಿಂದ ಆರಂಭಗೊಂಡು ಇಂದು ಲಲಿತೋದ್ಯಾನ ಉತ್ಸವ ಹಾಗೂ ಲಲಿತ ಕಲಾ ಗೋಷ್ಠಿಯಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರ್ತಾ ಇದೆ ಅಮೃತವರ್ಷಿಣಿ ಸಭಾ ವೇದಿಕೆಯಲ್ಲಿ. ನಾಳಿನ ದಿವಸ 93ನೆಯ ಸರ್ವಧರ್ಮ ಸಮ್ಮೇಳನ ಇದೇ ವೇದಿಕೆಯಲ್ಲಿ ಆರಂಭಗೊಳ್ಳಿಕ್ಕಿದೆ. ಸಂಜೆಯ ಹೊತ್ತು ತಾವೆಲ್ಲರೂ ಕೂಡ ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಬೇಕು, ಜ್ಞಾನದ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತೇಳಿ ನಾವು ಕ್ಷೇತ್ರದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಳಿನ ದಿವಸ ಸಂಜೆ 5:00ಕ್ಕೆ ಅಮೃತವರ್ಷಿಣಿ ಸಭಾಭವನದಲ್ಲಿ ಸರ್ವಧರ್ಮ ಸಮ್ಮೇಳನ 93ನೆಯ ಸರ್ವಧರ್ಮ ಸಮ್ಮೇಳನ ಉದ್ಘಾಟನೆಗೊಳ್ಳಿಕ್ಕಿದೆ. ಉದ್ಘಾಟಕರಾಗಿ ಡಾಕ್ಟರ್ MB ಪಾಟೀಲ್ ಅವರು, ಸಚಿವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಮೂಲಸೌಕರ್ಯಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಹರಿಹರಪುರ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಉಪನ್ಯಾಸವನ್ನು ಶ್ರೀ S ಸೂರ್ಯಪ್ರಕಾಶ್ ಪಂಡಿತ್ ಮುಖ್ಯ ಉಪಸಂಪಾದಕರು ಪ್ರಜಾವಾಣಿ ಬೆಂಗಳೂರು ಇವರು ಉಪನ್ಯಾಸಕರಾಗಿ ಆಗಮಿಸಲಿಕ್ಕಿದ್ದಾರೆ. ಹಾಗೆ ಇನ್ನೋರ್ವ ಉಪನ್ಯಾಸಕರಾಗಿ ಶ್ರೀಯುತ ತನ್ವೀರ್ ಅಹಮದ್ ಉಲ್ಲಾ ಅಂಕಣಕಾರರು ಮತ್ತು ರಾಷ್ಟ್ರೀಯ ಚಿಂತಕರು ಬೆಂಗಳೂರು ಇವರು ತಮ್ಮ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ನಾಳೆ ಸಂಜೆ 5 ಗಂಟೆಗೆ ಈ ಸಭಾ ವೇದಿಕೆಯಲ್ಲಿ ನೆರವೇರಲಿಕ್ಕಿರ್ತಕ್ಕಂತಹ 93ನೆಯ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಲಾಗಬೇಕು ಅಂತೇಳಿ ನಾವು ಕ್ಷೇತ್ರದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಸುಮಾರು 2 ಗಂಟೆಗಳ ಕಾಲ ಸನಾತನಿ ನೃತ್ಯ ವೈಭವ ಸುಜಯ್ ಶಾನುಭಾಗ ಹುಬ್ಬಳ್ಳಿ ಇವರ ತಂಡದಿಂದ ನೆರವೇರಲಿಕ್ಕಿದೆ.
19/11/2025 ಬುಧವಾರ ಸಂಜೆ 5 ಗಂಟೆಗೆ ಸರಿಯಾಗಿ ಅಮೃತವರ್ಷಿಣಿ ಸಭಾಭವನದಲ್ಲಿ 93ನೆಯ ಸಾಹಿತ್ಯ ಸಮ್ಮೇಳನ ಕೂಡ ಸಂಪನ್ನಗೊಳ್ಳಿಕ್ಕಿದೆ. ಉದ್ಘಾಟಕರಾಗಿ ಪ್ರೊಫೆಸರ್ ಪ್ರೇಮಶೇಖರ ಹಿರಿಯ ಸಾಹಿತಿಗಳು ಮತ್ತು ಅಂಕಣಕಾರರು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀಯುತ ವಿಶ್ವೇಶ್ವರ ಭಟ್, ಮುಖ್ಯ ಸಂಪಾದಕರು ವಿಶ್ವವಾಣಿ ಬೆಂಗಳೂರು. ಉಪನ್ಯಾಸಕರಾಗಿ ಶ್ರೀಮತಿ ಶಾಂತಾ ನಾಗಮಂಗಳ, ಲೇಖಕಿ ಮತ್ತು ಗಮಕ ವ್ಯಾಖ್ಯಾತ್ರಿ. ಇನ್ನೋರ್ವ ಉಪನ್ಯಾಸಕರಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ ಡಾಕ್ಟರ್ ರಘು ವಿ, ಶೈಕ್ಷಣಿಕ ಆಡಳಿತಾಧಿಕಾರಿಗಳು, RMS ಶಿಕ್ಷಣ ಸಂಸ್ಥೆಗಳು ಬೆಂಗಳೂರು. ಅದೇ ರೀತಿಯಾಗಿ ಸಂಪಾದಕರು ವಿವೇಕಹಂಸ ಮಾಸಪತ್ರಿಕೆ. ಇನ್ನೋರ್ವ ಉಪನ್ಯಾಸಕರು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಡಾಕ್ಟರ್ BM ಶರಬೇಂದ್ರ ಸ್ವಾಮಿ, ಧಾರವಾಡ, ಸಾಹಿತಿಗಳು ಮತ್ತು ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರು. ಇವರೆಲ್ಲರೂ ಕೂಡ 19ನೇ ತಾರೀಕು ಇದೇ ವೇದಿಕೆಯಲ್ಲಿ ಜರುಗಲಿರುವಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ಅಮೃತವರ್ಷಿಣಿ ಸಭಾಭವನದಲ್ಲಿ ಲಲಿತಗೋಷ್ಠಿಯ ಅಂಗವಾಗಿ 5:30ರಿಂದ 7 ಗಂಟೆಯವರೆಗೆ ನಾಗಸ್ವರ ವಾದನ ಅತ್ಯಂತ ಸುಂದರವಾಗಿ ನೆರವೇರಿತು. ನಂತರದಲ್ಲಿ ಹಿಂದೂಸ್ತಾನಿ ಸಂಗೀತ ಮತ್ತು ಭಜನ್ ಕಾರ್ಯಕ್ರಮ ಕೌಶಿಕ್ ಐತಾಳ್ ಮತ್ತು ತಂಡದವರು ನಡೆಸಿಕೊಟ್ಟಿದ್ದಾರೆ. ಇದೀಗ ಮುಂದಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಕಾತರದಿಂದ ಕಾಯ್ತಾ ಇರತಕ್ಕಂಥ ಕಾರ್ಯಕ್ರಮ ಸನಾತನಿ ನೃತ್ಯ ವೈಭವ. ಇದರ ನಿರ್ದೇಶನವನ್ನು ಮಾಡಿದ್ದಾರೆ ಸುಜಯ್ ಶಾನುಭಾಗ ಹುಬ್ಬಳ್ಳಿ. ಇವರು ಸುಮಾರು 40 ಜನ ಸದಸ್ಯರನ್ನು ಹೊಂದಿರತಕ್ಕಂತಹ ಬೃಹತ್ ತಂಡ ಸನಾತನಿ ನೃತ್ಯ ವೈಭವ ತಂಡ. ಸುಜಯ್ ಶಾನುಭಾಗ ಇದರ ನಿರ್ದೇಶಕರಾಗಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಮುಂದೆ ನಮ್ಮೆಲ್ಲರಿಗೂ ಕೂಡ ಮನರಂಜನೆಯನ್ನು ಕೊಡಲಿಕ್ಕಿದ್ದಾರೆ ಸನಾತನಿ ನೃತ್ಯ ವೈಭವದ ತಂಡದವರು. ಸರ್ ಮಾತಾಡಿದ ಮೇಲೆ ಅದಾದ ತಕ್ಷಣನೇ ಸನಾತನಿ ವಾಟ್ ಸನಾತನಿ ಅಂತ ನಾನು ಹೇಳ್ತೀನಿ. ನಾನು ಪೋಡಿಯಂ ಇರಲಿ, ನೋ ಪ್ರಾಬ್ಲಮ್. ಅದು ಮುಗಿದ ತಕ್ಷಣನೇ ನಾನು ಪೋಡಿಯಂ ಸರಿ ಸರಿ ಓಕೆ. re ma pa ni da pa re ma pa ni sa re ma pa ni sa re ma pa ni sa ದಿಗ್ದಿಗಂತದಾಚೆಗೆ ಕಲೆಯನ್ನು ಪಸರಿಸಿ, ದಿಗ್ದಿಗಂತದಾಚೆಗೆ ಕಲೆಯನ್ನು ಪಸರಿಸಿ, ಚೈತ್ರ ವಸಂತದಲ್ಲಿ ನಿತ್ಯ ಸಂಚರಿಸಿ, ಚೈತ್ರ ವಸಂತದಲ್ಲಿ ನಿತ್ಯ ಸಂಚರಿಸಿ, ನವ ಚೈತನ್ಯವ ಹೊರಹೊಮ್ಮಿಸಿ ನಲಿಸಿ, ನವ ಚೈತನ್ಯವ ಹೊರಹೊಮ್ಮಿಸಿ ಹಲೋ. ಆತ್ಮೀಯ ಕಲಾಭಿಮಾನಿಗಳೇ ಹಾಗೂ ಕ್ಷೇತ್ರದ ಭಕ್ತರೇ,
ಇದೀಗ ಸನಾತನಿ ನೃತ್ಯ ವೈಭವ ಸುಜಯ್ ಶಾನುಭಾಗ ಹುಬ್ಬಳ್ಳಿ ಇವರ ತಂಡದವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಇವರ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯವನ್ನು ಸಭೆಗೆ ಪ್ರಸ್ತಾಪಿಸಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇವೆ. ವಿದ್ವಾನ್ ಸುಜಯ್ ಶಾನುಭಾಗ ಬಾಲ್ಯದಿಂದಲೂ ನೃತ್ಯದಲ್ಲಿ ಆಸಕ್ತರಾಗಿರುವಂಥ ಸುಜಯ್ ಶಾನುಭಾಗ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರಲ್ಲಿ ಭರತನಾಟ್ಯವನ್ನು, ಡಾಕ್ಟರ್ ವೀಣಾಮೂರ್ತಿ ವಿಜಯ್ ಅವರಲ್ಲಿ ಕೂಚಿಪುಡಿಯನ್ನು, ವಿದುಷಿ ಭಾನುಮತಿ ಅವರಲ್ಲಿ ಅಭಿನಯವನ್ನು ಅಭ್ಯಸಿಸಿದ್ದಾರೆ. ಈಗ ಚೆನ್ನೈನ ಪದ್ಮವಿಭೂಷಣ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರಲ್ಲಿ ವಿಶೇಷ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಯಕ್ಷಗಾನ, ಕಲರಿ ಪಯಟ್ಟುಗಳಲ್ಲಿ ಪರಿಣತಿ ಹೊಂದಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರದರ್ಶಕ ಕಲೆಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು 2 ಚಿನ್ನದ ಪದಕಗಳೊಂದಿಗೆ ಗಳಿಸಿದ್ದಾರೆ. ಈಗ ಭರತನಾಟ್ಯದಲ್ಲಿ PhD ಪದವಿಗಾಗಿ ಪ್ರಬಂಧ ಬರೆಯುತ್ತಿದ್ದಾರೆ. ನೃತ್ಯಾತಿ ಸಂಸ್ಥೆಯಿಂದ ಗೋಪಿಕೃಷ್ಣ ಪ್ರಶಸ್ತಿ, ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಮಾನ್ಯತಾ ಪುರಸ್ಕಾರ, ರಾಸರಂಜಿನಿ ಸಭಾದಿಂದ ನೃತ್ಯ ಕೌಮುದಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಗಂಗೂಬಾಯಿ ಹಾನಗಲ್ ಯುವ ಪುರಸ್ಕಾರ ಗಳಿಸಿದ್ದಾರೆ. ಖಾಜುರಾಹೋ ಮಹೋತ್ಸವ, ಕಿಂಕಿಣಿ ಮಹೋತ್ಸವ, ದಸರಾ ಮಹೋತ್ಸವ ಹೊರತಾಗಿ ವಡೋದರ, ಇಂದೋರ್, ನಿಮ್ರಾಣ, ತಿರುವನಂತಪುರಂ, ಯಲೂರು, ಚೆನ್ನೈ ಅಲ್ಲದೆ ಬಹ್ರೇನ್, ಕತಾರ್, ಸಿಂಗಾಪುರ, ಮಲೇಷಿಯಾ ಮತ್ತು ಇಂಗ್ಲೆಂಡ್ನಲ್ಲಿ ಪ್ರದರ್ಶನ ನೀಡಿದ್ದಾರೆ. ಇವರು ಹುಟ್ಟುಹಾಕಿದ ಕಲಾ ಸುಜಯ ಸಂಸ್ಥೆಯು ಕಲಾ ಸೇವೆಯಲ್ಲಿ ದಶಕದ ಸಂಭ್ರಮವನ್ನು ಆಚರಿಸುತ್ತಿದೆ. 100 ವಿದ್ಯಾರ್ಥಿಗಳಿಗೆ ಭರತನಾಟ್ಯ ತರಬೇತಿ ಕೊಡುತ್ತಿದ್ದು, ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 50ಕ್ಕೂ ಅಧಿಕ ನೃತ್ಯ ಉತ್ಸವಗಳನ್ನು ಹಮ್ಮಿಕೊಂಡಿದ್ದಾರೆ. ಕಲಾ ಸುಜಯದ ಜನಪ್ರಿಯ ನೃತ್ಯ ಸಂಯೋಜನೆಗಳೆಂದರೆ ಪಂಡರಾಪುರದ ವಿಠಲನ ಕುರಿತಾದ ರಂಗ, ರಾಷ್ಟ್ರಭಕ್ತಿಯ ಕುರಿತಾದ ವೀರಭಾರತಿ, ಬನ್ನಂಜೆ ಗೋವಿಂದಾಚಾರ್ಯ ಅವರ ಪ್ರವಚನ ಆಧಾರಿತ ಚಿಂತನ ರಾಮಾಯಣ, ಶತಾವಧಾನಿ ಗಣೇಶ್ ವಿರಚಿತ ಗಂಗಾಗಮನ ಮತ್ತು ದುರ್ಗಾ ಸಪ್ತಶತಿ ಆಧಾರಿತ ವಿನೂತನ ನೃತ್ಯ ರೂಪಕವನ್ನು ಅವರು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಸನಾತನಿ ಕಲೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಿರುವ ಸುಜಯ್ ಶಾನುಭಾಗ ಭಾರತವನ್ನು ಕಲೆಯಲ್ಲಿ ವಿಶ್ವಗುರುವಾಗಿಸುವ ಮಹತ್ತರ ಗುರಿ ಹೊಂದಿದ್ದಾರೆ. ಇವರು ಇವತ್ತಿನ ನಮ್ಮ ಸನಾತನಿ ನೃತ್ಯ ವೈಭವವನ್ನು ಪ್ರಚುರಪಡಿಸಿರುವಂತಹ ಅದರ ನಿರ್ದೇಶಕರು ಸುಜಯ್ ಶಾನುಭಾಗ ಹುಬ್ಬಳ್ಳಿ. ಇದೀಗ ಕೆಲವೇ ಕ್ಷಣಗಳಲ್ಲಿ ಅವರು ಸನಾತನಿ ನೃತ್ಯ ವೈಭವವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅವರಿಗೆ, ಅವರ ಇಡೀ ತಂಡಕ್ಕೆ ಕ್ಷೇತ್ರದ ಪರವಾಗಿ, ಪೂಜ್ಯ ಕಾವಂದ್ರು ಹಾಗೂ ಅವರ ಕುಟುಂಬ ವರ್ಗದ ಪರವಾಗಿ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಸಮಸ್ತರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಅದರ ನಿರ್ದೇಶಕರಾಗಿರ್ತಕ್ಕಂಥ ಸುಜಯ್ ಶಾನುಭಾಗ ಹುಬ್ಬಳ್ಳಿ ಇವರು 2 ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ಷೇತ್ರದ ಅಧಿದೇವತೆಯಾದಂತಹ ಶ್ರೀ ಮಂಜುನಾಥ ಸ್ವಾಮಿಯ ಅಡಿದಾವರಿಗಳಿಗೆ ನಮಸ್ಕರಿಸುತ್ತಾ, ಅಣ್ಣಪ್ಪನನ್ನು ನೆನೆಯುತ್ತಾ, ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಆ ಶಕ್ತಿಯ ಸನ್ನಿಧಿಗೂ ನಮಸ್ಕರಿಸುತ್ತಾ, ಕಲಾ ಸುಜಯ ಸಂಸ್ಥೆಯ ಈ ನೃತ್ಯ ಪ್ರದರ್ಶನಕ್ಕೆ ಆಗಮಿಸಿರುವಂತಹ ಎಲ್ಲ ಹಿರಿಯರಿಗೂ, ಕಲಾ ರಸಿಕರಿಗೂ, ಭಕ್ತ ಸಮೂಹಕ್ಕೂ ಸ್ವಾಗತವನ್ನು ಬಯಸ್ತಾ, ಮೊಟ್ಟ ಮೊದಲಿಗೆ ಈ ವೇದಿಕೆ ನಮಗೆ ಒಂದು ಮಹಾಯಜ್ಞದಂತೆ ಭಾಸವಾಗ್ತಾ ಇದೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಶ್ರೀ ವೀರೇಂದ್ರ ಹೆಗಡೆರವರಿಗೂ, ಅವರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ವಿಘ್ನ ವಿನಾಯಕನಾದಂತಹ ಗಣಪತಿಯನ್ನು ಸ್ಮರಿಸುತ್ತಾ, ಆತನ ಲೀಲಾ ವಿನೋದಗಳನ್ನು ವರ್ಣಿಸುವಂತಹ ಒಂದು ಆದಿಶಂಕರಾಚಾರ್ಯರ ವಿರಚಿತವಾಗಿರುವಂತಹ ಗಜಾನನನಾದಂತಹ ಗಣಪತಿಯ ಹಲವಾರು ನಾಮಾವಳಿಗಳನ್ನು ಹೊಂದಿರುವಂತಹ ಆದಿಶಂಕರಾಚಾರ್ಯರ ವಿರಚಿತ ಗಣೇಶ ಭುಜಂಗ ಸ್ತೋತ್ರದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವಿಘ್ನ ವಿನಾಯಕನಾದಂತಹ ಗಣಪತಿಯನ್ನು ಸ್ಮರಿಸುತ್ತಾ ಈ ಪ್ರಸ್ತುತಿಯ ನಂತರದಲ್ಲಿ ಸನಾತನಿ ನೃತ್ಯ ರೂಪಕ ನಿಮ್ಮ ಮುಂದೆ ಈ ವೇದಿಕೆಯಲ್ಲಿ. ಸನಾತನಿ ನಮ್ಮ ಪ್ರತಿಯೋರ್ವರ
ಮನಸ್ಸಿನಲ್ಲಿ ನೆಲೆಸಬೇಕಾಗಿರುವಂತಹ ಧೀಶಕ್ತಿಯನ್ನು ಜಾಗೃತಿಸುವಂತಹ ಪ್ರಯತ್ನ ನಮ್ಮ ಸನಾತನಿಯ ಉದ್ದೇಶ. ಮೊದಲಿಗೆ ವಿಘ್ನ ವಿನಾಯಕನನ್ನು ಸ್ಮರಿಸುತ್ತಾ ತದನಂತರದಲ್ಲಿ ಸನಾತನಿಯನ್ನು ಪ್ರದರ್ಶಿಸ್ತಾ ಇದ್ದೇವೆ. ಎಲ್ಲ ಕಲಾರಸಿಕರಲ್ಲಿ ಒಂದು ವಿನಂತಿ, ಛಾಯಾಗ್ರಹಣವನ್ನು ಆದಷ್ಟು 1 ನಿಮಿಷಕ್ಕೆ ಮಾತ್ರ ಸೀಮಿತಗೊಳಿಸಿ ಅಂತ ಕೇಳ್ಕೊಳ್ತಾ, ಇದರೊಟ್ಟಿಗೆ ನಮ್ಮ ಧಾರವಾಡದ ನಮ್ಮೆಲ್ಲರ ಪ್ರೀತಿಯ ಶ್ರೀ ವಜ್ರಕುಮಾರ್ ಸರ್ ಅವರನ್ನು ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದೀಗ ಗಣೇಶ ಭುಜಂಗ ಸ್ತೋತ್ರ. रणक्षुद्रघण्टानिनाद अभिरामम् चलताण्डवोद्दण्ड वत्पद्मतालम् लसतुन्दिलागो परिव्यालहारं गणाधीशमीशान सूनुं तमीडे गणाधीशमीशान सूनुं तमीडे. निगरिनी निरिसपा गणेशं भजे
सा ताकू जेकू तकीट झम ताणत झम साई बगाकू नी पजेकू नीरी गरी तकीट झम पागरी सा ताणत झम सानी पता कुरिनी पजेकू नीरी गरी तकीट झम पागरी सा ताणत झम सानी पता कुरिनी पजेकू नीरी गरी तकीट झम पागरी सा ताणत झम वक्रतुंडं विघ्नराजं गति सनि परिसानि पगसा नी पगपनि लंबोदरं अम्बासुतं रिसनि पगनि पागरि गप गरि सनि गणवरूपं प्रणमाम्यहं सदि गप गरि गपनि पगपनि सनि सा तत्तच्छं तक्कट तकदरिकटतं तत्तच्छं तक्कट तकदरिकटतं गणनायकं गणनायकं नक्षुद्र घण्टानिनादाभिरामं चलत्ताण्डवोद्दण्डवत् पद्मताल लसत्कुण्डिलाङ्गोपरिव्यालहारं गणाधीशमीशानसूनुं तमीडे रणक्षुद्र घण्टानिनादाभिरामम् चलत्ताण्डवोद्दण्डवत् पद्मतालम् लसत्कुण्डिलाङ्गो परिव्यालहारम् गणाधीशमीशानसूनुं तमीडे ध्वनिध्वंसवीणालयोल्लासिवक्त्रं स्फुरच्चुण्डदण्डोल्लसद्बीजपूरं गलत्तर्पसौगन्ध्यलोलारिमालं गणाधीशमीशानसूनुं तमीडे ध्वनिध्वंसवीणालयोल्लासिवक्त्रम् स्फुरच्चुण्डदण्डोलसद्बीजपूरम् गलत्तर्पसौगन्ध्यलोलादिमालम् गणाधीशमीशानसूनुं तमीडे यमेकाक्षरं निर्मलं निर्विकल्पं गुणातीतमानन्दमाकारशून्यं परं पारमोङ्कारमाम्नायगर्भं वदन्ति प्रकल्पं पुराणं तमीडे यमेकाक्षरं निर्मलं निर्विकल्पं गुणातीतमानन्दमाकारशून्यं परं पारमोङ्कारमाम्नायगर्भं वदन्ति प्रकल्पं पुराणं तमीडे गणाधीशमीशानसूनुं 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 तमीडे हरि ओम। जननीं शारदां देवीं रामकृष्णं जगद्गुरुं
ಪಾದಪದ್ಮೈತಯೋ ಶುತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲ ನೆರೆದಂತಹ ಸದ್ಭಕ್ತರೇ ಹಾಗೂ ಈ ಕ್ಷೇತ್ರದ ಅಧಿದೇವತೆಗೂ ಮತ್ತು ಆ ಅಧಿದೇವತೆಯ ನಿರಂತರ ಆರಾಧಕರ ಆದಂತಹ ಎಲ್ಲ ಹೆಗಡೆ ಪರಿವಾರದ ಸಮಸ್ತ ದೇವಸದೃಶ ವ್ಯಕ್ತಿತ್ವಕ್ಕೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳು. ಸನಾತನಿ ಆಗಲೆಯಿಂದ ಹೇಳ್ತಾನೆ ಇದ್ದಾರೆ, ಏನು ಸನಾತನಿ, ಯಾಕೆ ಈ ಸನಾತನಿ, ಈ ಥರದ ಕಲ್ಪನೆ ಪ್ರಾರಂಭವಾಗಿದ್ದಾದರೂ ಹೇಗೆ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡೇ ಈ ನೃತ್ಯ ರೂಪಕ ನಿಮ್ಮ ಎದುರುಗಡೆ ಮುಂದಿನ 1 ಗಂಟೆ 10 ನಿಮಿಷಗಳ ಕಾಲ ಪ್ರಸ್ತುತಗೊಳ್ಳಿಕ್ಕಿದೆ. ಆದರೆ ಈ ಸನಾತನಿ ಅಂತಕ್ಕಂತಹ ಒಂದು ಅಪರೂಪದ ಹೆಸರನ್ನು ಇಟ್ಕೊಂಡು ಇದು ಯಾಕೆ ಪ್ರಾರಂಭ ಆಯಿತು ಅಂತಂದರೆ, ನಾವೆಲ್ಲ 4 ಯುಗಗಳನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಅಂತ. ಇಲ್ಲಿ ಕೃತಯುಗದಲ್ಲಿ ಹೇಗಾಗ್ತಿತ್ತು ಅಂತಂದರೆ, ದೇವರು ಬೇರೆ ಲೋಕದಲ್ಲಿರ್ತಿದ್ರು, ದಾನವರು ಬೇರೆ ಲೋಕದಲ್ಲಿರ್ತಿದ್ರು. ದೇವರು ಆ ದಾನವನ ಸಂಹಾರಕ್ಕಾಗಿ ಅವತರಿಸಿ ಬರ್ತಾ ಇದ್ದಿದ್ದು ಎಲ್ಲ ಪುರಾಣಗಳಲ್ಲಿ ನಾವು ಕೇಳ್ತೀವಿ, ಓದ್ತೀವಿ. ಹಾಗೆ ಬೇರೆ ಬೇರೆ ಲೋಕದಲ್ಲಿದ್ದಂಥ ದೇವದಾನವರು ತ್ರೇತಾಯುಗದ ಸಮಯಕ್ಕೆ ಒಂದೇ ನೆಲೆಯಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ತ್ರೇತಾಯುಗದಲ್ಲಿ ನಾವು ರಾಮನನ್ನು, ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ದೇವರು ಅಂತ ಭಾವಿಸಿದರೆ, ನಾವು ರಾವಣನನ್ನು ಅಸುರ ಅಂತ ಕರಿತೀವಿ. ಬೇರೆ ಸ್ಥಳ ಏನಿಲ್ಲ, ಒಂದೇ ಭೂಮಿಯ 2 ಭಾಗದಲ್ಲಿ ವಾಸವಾಗಿದ್ದರು ಅಷ್ಟೇ. ಅದಾದಮೇಲೆ ದ್ವಾಪರ ಅಂತ ಪ್ರಾರಂಭ ಆಗುತ್ತಲ್ಲ, ಆ ಸಮಯಕ್ಕೆ ದೇವ ದಾನವರಿಬ್ಬರು ಒಂದೇ ಮನೆಯಲ್ಲಿ ವಾಸ ಮಾಡಿದ್ರು. ಅವರನ್ನು ನಾವು ಕೌರವರು ಮತ್ತು ಪಾಂಡವರು ಅಂತ ಕರೆದ್ವಿ. ಆದರೆ ಕಲಿಯುಗದಲ್ಲಿ ಹೇಗಿದೆ ಅಂತಂದರೆ, ದೇವ ದಾನವರು ಬೇರೆ ಲೋಕದಲ್ಲಿ ಇಲ್ಲ, ಬೇರೆಯ ಸ್ಥಳಗಳಲ್ಲಿಲ್ಲ, ಬೇರೆ ಮನೆಗಳಲ್ಲಿಲ್ಲ, ಬದಲಿಗೆ ಒಂದೇ ಮನಸ್ಸಿನ 2 ಮುಖಗಳಾಗಿ ದೇವರು ಮತ್ತು ದಾನವರಾಗಿ ಕೂತ್ಕೊಂಡಿದ್ದೀವಿ. ನಾವು ಆ ಮನಸ್ಸಿನಲ್ಲಿರುವ ದಾನವ ಪ್ರವೃತ್ತಿಯನ್ನು ಅಳಿಸಿ ಹಾಕಿ ದೇವ ಸದೃಶ ಮುಖವನ್ನು ನಾವು ಜಗತ್ತಿಗೆ ತೋರಿಸಿದ್ದಾದರೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರಣೆ ಸಿಗುತ್ತೆ. ಅಂತಹ ಭಾರತದ ಅಪರೂಪದ ಕ್ಷೇತ್ರಗಳಲ್ಲಿ ಈ ಧರ್ಮಸ್ಥಳ ಆ ಥರದ ಶ್ರೇಷ್ಠ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಯಾವುದೇ ಕೂಡ ಅಳಕಿಲ್ಲದೆ ಘಂಟಾಘೋಷವಾಗಿ ಪ್ರತಿಯೊಬ್ಬರು ಹೇಳ್ಬೋದು. ಆ ಥರದ ಶ್ರೇಷ್ಠ ಕ್ಷೇತ್ರದಲ್ಲಿ ನಾವು ಇದರ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಾವು ಈ ಥರದ ಕಾಲಘಟ್ಟ ಒಂದಿರುತ್ತೆ. ಕಾಲಘಟ್ಟ ಹೇಗಿದೆ ಅಂತಂದರೆ, ಸುಮ್ಮನೆ ಇದ್ದರೂ ಕೂಡ ಕೆಣಕಿ ಜಗಳವನ್ನು ಮಾಡಿ ಒಂದು ಇಡೀ ದೈವದ ನಿಂದನೆಯನ್ನು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಯಾವಾಗೆಲ್ಲ ಭಾರತ ವರ್ಷದಲ್ಲಿ ಆ ಥರದ ದೈವ ನಿಂದನೆ ಆಗಿದೆ, ಆಗ ಸನಾತನಿ ಮತ್ತೆ ಆಕೆ ದಶಪ್ರಹರಣಧಾರಣಿಯಾಗಿ ಭೂಮಿಗೆ ಅವತರಿಸಿ ಬಂದಿದ್ದಾಳೆ. ಆ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದ್ದಾಳೆ. ಅವರ ಎಲ್ಲ ಆಟಾಟೋಪಗಳಿಗೂ ಆ ದೇವರು ತಾನೇ ಸ್ವಂತಹ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾಳೆ. ಅದನ್ನು ನಾವು ಈಗ ಅನುಭವಿಸ್ತಾ ಇದ್ದೀವಿ, ಕಣ್ಣಾರೆ ಕಂಡಿದ್ದೀವಿ ಕೂಡ. ಅಷ್ಟು ಹತ್ತಿರದಲ್ಲಿ ನಮಗದು ಆ ಭಾವ ಬಂದು ಹೋಗಿದೆ ಒಂದು ಸಲ. ನಾವೆಲ್ಲ ಈಗ ನಾವು ಈ ಸನಾತನಿ ಹೇಗೆ ಪ್ರಾರಂಭ ಆಯಿತು ಅಂತಂದರೆ, ಈಗ ನಾವು ಭಾರತದ ಅಥವಾ ಕರ್ನಾಟಕದ ಶ್ರೇಷ್ಠ ಪುರುಷರ ರಾಜರುಗಳಲ್ಲಿ ಒಬ್ಬರು ಪುಲಕೇಶಿ ಅಂತ ಕರಿತೀವಿ. ಆ ಪುಲಕೇಶಿ ಅರಬ್ಬರ ದಾಳಿಯನ್ನು ಹಿಮ್ಮೆಟ್ಟಿಸಬೇಕು ಅಂಥೇಳಿ ಮೊದಲ ಬಾರಿಗೆ ಪ್ರಯತ್ನ ಪಟ್ಟಾಗ ಮುಂಬೈ ಬಳಿಯ ಠಾಣೆಯಲ್ಲಿ ಒಂದು ದೊಡ್ಡ ಯುದ್ಧ ಆಗುತ್ತೆ. ಆ ಠಾಣೆ ಯುದ್ಧಕ್ಕೆ ಹೋಗುವ ಮುಂಚೆ ಆತ ಆರಾಧಿಸಿದ ಅಧಿದೇವತೆಯ ಹೆಸರು ತಾಯಿ ಬನಶಂಕರಿ ಅಂತ. ಅಂದರೆ ಸನಾತನಿ ಅಲ್ಲಿ ಬನಶಂಕರಿಯಾಗಿ ಅವನಿಗೆ ಕಾಣಿಸ್ಕೊಳ್ತಾಳೆ. ತನ್ನೆಲ್ಲ ಶಕ್ತಿಯನ್ನು ಧಾರೆ ಎರೆದು ಭಾರತ ವರ್ಷವನ್ನು ಉಳಿಸ್ಲಿಕ್ಕೆ ಏನು ಬೇಕೋ ಆ ಎಲ್ಲ ಪ್ರೇರಣೆಯನ್ನು ಕೊಡ್ತಾಳೆ. ಅದಾದಮೇಲೆ ಅಮೋಘ ವರ್ಷ ನೃಪತುಂಗ ಕರ್ನಾಟಕ ಕಂಡ ಮತ್ತೊಬ್ಬ ಶ್ರೇಷ್ಠ ದೊರೆ. ಆತ ಇಡೀ ತನ್ನ ರಾಜ್ಯಕ್ಕೆ ಬರ ಆವರಿಸಿದಾಗ ತಾನು ರಾಜನಾಗಿದ್ದುಕೊಂಡು ಏನು ಮಾಡಬೇಕು ಅಂತಂದರೆ, ಯುದ್ಧ ಅಷ್ಟೇ ಮಾಡೋದಲ್ಲ, ತನ್ನ ಹೆಬ್ಬೆರಳನ್ನು ಕರವೀರ ಪುರವಾಸಿನಿ ಅಂದರೆ ಲಕ್ಷ್ಮೀದೇವಿಗೆ ತನ್ನ ಹೆಬ್ಬೆರಳನ್ನು ಅವನು ಆಹುತಿ ಕೊಟ್ಟು ಇಡೀ ಜಾಗಕ್ಕೆ ಮಳೆ ಬರಲಿ ಅಂತ ಅನುಷ್ಠಾನ ಪ್ರಾರಂಭ ಮಾಡಿದರ ಪ್ರಯುಕ್ತ ಆ ಇಡೀ ಕಲಬುರಗಿ ಪ್ರಾಂತ್ಯ ಮಳೆಯಿಂದ ತೊಯ್ದು ಹೋಯಿತು. ಆ ಥರದ ಶ್ರೇಷ್ಠ ರಾಜರ ಕಲ್ಪನೆ ಕೊಟ್ಟಿದ್ದು ನನ್ನ ಕರ್ನಾಟಕ, ಮತ್ತು ಆತನಿಗೆ ಆ ಶಕ್ತಿ ನೀಡಿದ್ದು ಆ ಕರವೀರ ಪುರವಾಸಿನಿ. ಅದು ಕೂಡ ಸನಾತನದ ಶಕ್ತಿ ಅಂತ. ಅದಾದಮೇಲೆ 3ನೇ ವೀರಬಲ್ಲಾಳ ಆ ಮಧುರೈ ಮೀನಾಕ್ಷಿ ದೇವಸ್ಥಾನವನ್ನು ಉಳಿಸ್ಲಿಕ್ಕೆ ಯಾವ ಪರಿಯ ಹೋರಾಟ ಮಾಡ್ದ ಅಂತಂದರೆ, ಪುಣ್ಯಾತ್ಮ ತನ್ನ ಚರ್ಮವನ್ನು ಸುಲಿದು ಆ ಕೋಟೆಯ ಬಾಗಿಲ ಮೇಲೆ ಸುಲ್ತಾನರು ಕಟ್ಟಿದಾಗಲೂ ಕೂಡ
ತನ್ನ ಉಸಿರಿನ ಕೊನೆ ಕ್ಷಣದವರೆಗೆ ಆ ಮಧುರೈ ಮೀನಾಕ್ಷಿ ದೇವಸ್ಥಾನವನ್ನು ಉಳಿಸ್ಲಿಕ್ಕೆ ಅವನು ಹಠ ತೊಟ್ಟ. ಆ ಥರದ ಒಂದು ಶ್ರೇಷ್ಠ ಹೋರಾಟ ಅವನಿಗೆ ಸನಾತನ ಶಕ್ತಿಯಾಗಿ ಕೊಟ್ಟಿದ್ದು ಮಧುರೈ ಮೀನಾಕ್ಷಿ. ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯ ಅದು ಕೂಡ ಅತ್ಯಂತ ಶ್ರೇಷ್ಠತಮವಾಗಿ ಧರ್ಮವನ್ನು ಕಾಪಾಡಿಕೊಂಡು ಬಂದಿದೆ. ಅವರ ಆರಾಧ್ಯ ದೈವ ಕೂಡ ಭುವನೇಶ್ವರಿ ಅನ್ನೋದನ್ನು ನಾವು ಯಾರೂ ಮರಿಬಾರದು. ಅದಾದಮೇಲೆ ಇಡೀ ಭಾರತಕ್ಕೆ ಅಂಧಕಾರ ಆವರಿಸುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆ ಕ್ಷಣಕ್ಕೆ ಹುಟ್ಟಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್. ಅವನು ಕೂಡ ಆರಾಧನೆ ಮಾಡಿದ್ದು ತುಳಜಾ ಭವಾನಿ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಸನಾತನಿಯನ್ನ ಅಂತ ನಾವು ಯಾರೂ ಮರಿಬಾರದು ಅಂತ. ಅಷ್ಟಕ್ಕೆ ನಿಲ್ಲಲ್ಲ, ಒಂದು ಅತ್ಯಂತ ಶ್ರೇಷ್ಠ ಕದನ ಆಗುತ್ತೆ ಭಾರತದಲ್ಲಿ. 1615ರಿಂದ 1687 ತನಕ ಅಹೋಮ್ ಅಂತಕ್ಕಂತಹ ಶ್ರೇಷ್ಠ ಸಾಮ್ರಾಜ್ಯದ ಕದನ ಅದು. ಲಚಿತ್ ಬರ್ಫುಖಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಮೊಘಲರ 17 ಬಾರಿಯ ದಾಳಿಯನ್ನು ಎದುರಿಸ್ತಾನೆ ಮತ್ತು ತನ್ನ ಇಡೀ ಸಾಮ್ರಾಜ್ಯವನ್ನು ಅವರಿಗೆ ಸಿಗದಂತೆ ನೋಡಿಕೊಳ್ತಾನೆ. ಪುಣ್ಯಾತ್ಮ ಅವನಿಗೆ ಶಕ್ತಿಯನ್ನು ಧಾರೆ ಎರೆದಿದ್ದು ಯಾರು ಅಂತಂದರೆ ಆಸಾಮಿನ ಅತ್ಯಂತ ಶ್ರೇಷ್ಠ ಶಕ್ತಿಪೀಠಗಳಲ್ಲಿ ಒಂದಾದ ಕಾಮುಕ್ಯ ದೇವಿ ಅನ್ನೋದನ್ನು ನಾವ್ಯಾರೂ ಮರಿಬಾರದು ಅಂತ. ಅದೇ ತೆರನಾಗಿ ಇದೇ ಭಾಗದಲ್ಲಿ ಅಬ್ಬಕ್ಕ ತಾನೇ ಸ್ವಯಂ ಸನಾತನಿಯಾಗಿ ನಿಂತುಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥ ಶ್ರೇಷ್ಠ ಪ್ರಯತ್ನವನ್ನು ಮಾಡ್ತಾಳೆ. ಚನ್ನಭೈರಾದೇವಿ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಹೆಣ್ಣು ಮಗಳು ಹೋರಾಟವನ್ನು ನಡೆಸ್ತಾಳೆ. ಜೊತೆಗಷ್ಟೇ ಅಲ್ಲ, ಸ್ವಾತಂತ್ರ್ಯದ ಹೋರಾಟಕ್ಕೆ ಬಂದಾಗ ಸ್ವತಃ ಸಾವರ್ಕರ್ ಕೂಡ ತಮ್ಮ 8ನೇ ವಯಸ್ಸಿನಲ್ಲಿ ಆರಾಧನೆ ಮಾಡಿದ್ದು ದುರ್ಗೆಯನ್ನು. ಅವರು ಅವಳಿಂದ ಶಕ್ತಿಯನ್ನು ಪಡೆದೇ ಭಾರತವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈಗ ವಂದೇ ಮಾತರಂನ 150ನೇ ವರ್ಷದ ಆಚರಣೆ ನಡೀತಾ ಇದೆ. ನಮಗೆಲ್ಲ ಗೊತ್ತಿರಬೇಕು, ವಂದೇ ಮಾತರಂ ಬರೆದಿದ್ದು ಬಂಕಿಮ್ ಚಂದ್ರ ಚಟರ್ಜಿ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಕವಿ. ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದಾಗ ಆ ಬಂಕಿಮ್ ಚಂದ್ರರನ್ನು ಕೇಳ್ತಾರಂತೆ ರಾಮಕೃಷ್ಣ ಪರಮಹಂಸರು, ಬಂಕಿಮ ನೀ ಯಾರಿಗೆ ಬಂಕಿಮ ಅಂತ. ಬಂಕಿಮ ಅಂತಂದರೆ ಬಂಗಾಲಿಯಲ್ಲಿ ಬಾಗಿದ ಚಂದ್ರ ಅಥವಾ ಬಿದಿಗೆ ಚಂದ್ರ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ನೀನು ಯಾರಿಗೆ ಬಂಕಿಮ ಅಂತಂದಾಗ ಬಂಕಿಮರಿಗೆ ತಾವು ಮಾಡಿದ್ದು ತಪ್ಪು ಅರ್ಥ ಆಗುತ್ತೆ. ಯಾಕೆಂದರೆ ಅವರು ಬ್ರಿಟಿಷ್ ಅಧಿಕಾರಿಗಳ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ. ಆಗ ರಾಮಕೃಷ್ಣರಿಗೆ ತಪ್ಪೊಪ್ಪಿಕೊಂಡು ಹೇಳ್ತಾರೆ, ನಾನು ಇನ್ನು ಮೇಲೆ ಭಾರತಕ್ಕೆ ಬಂಕಿಮನಾಗಿರ್ತೀನಿ ಅಂತ ಹೇಳಿ ಆನಂದ ಮಠ ಅಂತಕ್ಕಂಥ ಶ್ರೇಷ್ಠ ಕಾದಂಬರಿಯನ್ನು ಬರೆದು ಕಾಳಿಯನ್ನು ನೆನೆದು ಆ ಇಡೀ ರಣಘೋಷವನ್ನು ನಮಗೆ ಕೊಟ್ಟಿದ್ದರ ಪರಿಣಾಮವಾಗಿಯೇ ನಮಗೆ ಸ್ವತಂತ್ರ ಸಿಕ್ಕಿದೆ. ಆ ವಂದೇ ಮಾತರಂ ರಣಘೋಷ ಕೂಡ ಆ ತಾಯಿ ಸನಾತನಿಯ ಕೊಡುಗೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರದು ಅಂತ. ಈಗ ಇಡೀ ನೃತ್ಯ ರೂಪಕದಲ್ಲಿ ನಡೀತಾ ಇರೋ ಕೆಲಸ ಏನು ಅಂತಂದರೆ ಆ ಸನಾತನಿ ಹೇಗೆ ಭಾರತ ವರ್ಷವನ್ನು ಕಾಪಾಡಿದಾಳೆ ಮತ್ತು ಆ ಸನಾತನಿ ನಮ್ಮೆಲ್ಲರಿಗೂ ಹೇಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾಳೆ ಅನ್ನೋ ಕಲ್ಪನೆಯೊಂದಿಗೆ ಪ್ರಾರಂಭ ಆಗಿ ಈಗ ವಿಶೇಷ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಯಾವ ಜಾಗದಲ್ಲಿ ಮೂಲ ವಿದ್ಯಾದೇವತೆ ನೆಲೆಯಾಗಿದ್ಲೋ ಆ ಜಾಗ ಇವತ್ತು ನಮ್ಮ ಕಡೆ ಇಲ್ಲ. ಆ ಜಾಗ ಈಗ ಬೇರೆಯವರ ಪಾಲಾಗಿದೆ. ಇಡೀ ಸನಾತನಿಯ ಪ್ರಯತ್ನ ಏನು ಅಂತಂದರೆ ಎಲ್ಲ ಒಳ್ಳೆಯ ಮನಸ್ಸುಗಳು ಆ ಜಾಗ ನಮಗೆ ಸಿಗಲಿ, ತಾಯಿ ಶಾರದೆ ತನ್ನ ಮೂಲಪೀಠದಲ್ಲಿ ಮತ್ತೆ ಕುಳಿತುಕೊಂಡು ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಡಲಿ ಅನ್ನೋದೇ ಈ ಇಡೀ ಕಾರ್ಯಕ್ರಮದ ಉದ್ದೇಶ. ಅದು ಈ ಥರದ ಪುಣ್ಯಕ್ಷೇತ್ರದಲ್ಲಿ ಯಾವುದನ್ನು ನಾವು ಸರ್ವಧರ್ಮ ಅಂತ ಕರಿತೀವೋ ಆ ಸರ್ವಧರ್ಮದ ಸಮ್ಮಿಳಿತವಾದಂತಹ ಕ್ಷೇತ್ರದಲ್ಲಿ ಈ ಥರದ ಸಂಕಲ್ಪ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ಮತ್ತು ಸದಾ ಜನರಿಗಾಗೇ ದುಡಿತಾ ಇರತಕ್ಕಂಥ ಇಡೀ ಪರಿವಾರ ಈ ಥರದ ಸಂಕಲ್ಪದಲ್ಲಿ ತಮ್ಮ ಪಾಲನ್ನು ಸೇರಿಸಿಬಿಟ್ರೆ ಆ ಸಂಕಲ್ಪ ನಾವು ಮಾಡುವ ಸಂಕಲ್ಪಕ್ಕಿಂತ 1000 ಪಟ್ಟು ಶಕ್ತಿಯುತವಾಗಿರುತ್ತೆ ಅನ್ನೋದನ್ನು ನಾವೆಲ್ಲರೂ ಮನಗೊಂಡು ಇವತ್ತು ಈ ಸನಾತನಿಯ ಪ್ರಸ್ತುತಿ ನಡೀತಾ ಇದೆ. ಈ ಸನಾತನಿ ಇದು ಕೇವಲ ದೇವದಾನವರ ಕದನವಲ್ಲ, ನಮ್ಮೊಳಗಡೆ ಇರತಕ್ಕಂಥ ಎಷ್ಟೋ ಜನ ಪುಲ್ವಾಮಾ ದಾಳಿ ಆಗಿರ್ಬೋದು, ಮೊನ್ನೆ ಮುಂಬೈ ದಾಳಿ ಆಗಿರ್ಬೋದು, ಈ ಎಲ್ಲ ದಾಳಿಗಳನ್ನು ನಡೆಸ್ತಾ ಇರತಕ್ಕಂಥ ಅಸುರಿ ಶಕ್ತಿಗಳ ನಾಶವಾಗಬೇಕು. ಒಳ್ಳೆ ಮನಸ್ಸುಗಳು ಈ ನೆಲದಲ್ಲಿ ಮತ್ತೆ ಹುಟ್ಟಿ ಬರಬೇಕು. ಈಗಲೂ ಕೂಡ ಎಷ್ಟೋ ಜನ ಅನ್ಯ ಧರ್ಮೀಯರು ಕೂಡ ಅನ್ಯ ಜಾತಿಯವರು ಕೂಡ ಪಾದಯಾತ್ರೆ ಮುಖಾಂತರ ಬಂದು ಧರ್ಮಸ್ಥಳವನ್ನು ದರ್ಶನ ಮಾಡ್ತಾ ಇದ್ದಾರೆ. ಕಾರಣ ಆ ಶಕ್ತಿಗೆ ಇರುವಂತಹ ಆ ಶ್ರೇಷ್ಠತೆ, ಅದು ಆ ಶಕ್ತಿಗೆ ಇರತಕ್ಕಂತಹ ಒಂದು ಶಕ್ತಿಯ ಮೇಲಿರುವ ನಂಬಿಕೆ, ಅದು ಆ ನಂಬಿಕೆ ಇನ್ನಷ್ಟು ಗಟ್ಟಿಗೊಳಿಸುವ ಪ್ರಯತ್ನ ಮಾಡೋಣ. ನಮ್ಮನ್ನು ಒಡೆಯುವ ಹುನ್ನಾರವನ್ನು ಆದಷ್ಟು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡೋಣ. ನಾವೆಲ್ಲರೂ ಏಕರಸವಾಗಿ ತಾಯಿ ಭಾರತಿಯನ್ನು ಆರಾಧಿಸೋಣ ಅಂತಕ್ಕಂತಹ ಪೂರ್ಣ ವಿಶ್ವಾಸದೊಂದಿಗೆ ಈಗ ಸನಾತನಿ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳಿಕ್ಕಿದೆ. ಮುಂದಿನ 1 ಗಂಟೆ 10 ನಿಮಿಷಗಳ ಕಾಲ ನಿಮ್ಮ ಇಡೀ ಸಂಕಲ್ಪ ಶಕ್ತಿ ತಾಯಿ ಭಾರತಿಗೆ ಮೀಸಲಾಗಿರಲಿ ಅಂತ ಆಶಿಸ್ತಾ ನನ್ನ ಈ ಪೀಠಿಕಾ ಭಾಷಣವನ್ನು ಮುಗಿಸಿ ಆ ಸನಾತನಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ವಂದೇ ಮಾತರಂ, ಜೈ ಹಿಂದ್. ಸನಾತನವೆಂಬುದು ಚಿರಂತನ, ಚಿರನೂತನ.
ಅದು ಆದಿ ಅಂತ್ಯವಿಲ್ಲದ್ದು. ಸ್ವಯಂ ಸ್ಫುರಣೆಗೊಳ್ಳುವ ಶಕ್ತಿಯ ಚಿಲುಮೆ. ಈ ಧೀಶಕ್ತಿಯ ಜ್ಞಾನ ಕ್ರಿಯಾಶೀಲತೆಯ ಪ್ರವಾಹವೇ ಸರಸ್ವತಿ. ದೈವೀ ಸ್ವರೂಪಿ ಮಹಾಮಾತೆ. ಸಿಂಧು ಕಣಿವೆಯಲ್ಲಿ ಪ್ರಬುದ್ಧ ನಾಗರಿಕತೆಗೆ ಜನ್ಮ ನೀಡಿದ ಜೀವನದಿ ಸರಸ್ವತಿ. ಶತಶತಮಾನಗಳಿಂದ ಗುಪ್ತಗಾಮಿನಿಯಾಗಿ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಹರಿಯುತ್ತಿದ್ದ ಸರಸ್ವತಿ ಮತ್ತೆ ಜೀವ ತಳೆಯುತ್ತಿದ್ದಾಳೆ. ಸನಾತನದ ಮೇಲಿನ ಆಕ್ರಮಣಗಳು ಹಲವಾರು. ಅವು ನಮ್ಮಲ್ಲೇ ಇರುವ ಸ್ವಾಭಿಮಾನಹೀನತೆ ಇರಬಹುದು, ನಮ್ಮಲ್ಲಿ ನೆಲೆ ನಿಂತ ದೇಶದ್ರೋಹಿಗಳಿರಬಹುದು, ಅನ್ಯ ಧರ್ಮ ದ್ವೇಷಿಗಳಾದ ಭಯೋತ್ಪಾದಕ ಮತಾಂಧರಿರಬಹುದು. ನಮ್ಮೊಂದಿಗೇ ಇದ್ದು ನಮ್ಮ ಬುಡಕ್ಕೆ ಕೊಡಲಿ ಇಡುವ ಓಲೈಕೆಯ ಜನರಿರಬಹುದು. ಸನಾತನದ ಅಂತಃಸತ್ವವನ್ನರಿಯದೆ ಅದನ್ನು ಜರಿಯುವ ಹಿತಶತ್ರುಗಳಿರಬಹುದು. ದೇವಿ ಮಾತೃಸ್ವರೂಪಿಣಿ, ಕರುಣಾಮೂರ್ತಿ, ಕ್ಷಮಯಾಧರಿತ್ರಿ ಅಂತಲೇ ಸನಾತನದ ಮೇಲೆ ಅವ್ಯಾಹತವಾಗಿ ದಾಳಿಗಳಾಗುತ್ತಿರಬಹುದು. ಪುರಾಣದ ಕಾಲದ ರಾಕ್ಷಸರ ಉಪಟಳದಾದಿಯಾಗಿ ಈಗಿನ ರಾಕ್ಷಸ ರೂಪಿಗಳ ಪೆಹಲ್ಗಾಮ್ ನರಮೇಧದವರೆಗೆ ಈ ದಮನ ಕ್ರಿಯೆ ನಡೆಯುತ್ತಿದೆ. ಇಂತಹ ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಲ್ಲಲು ಸಮಾಜ ಸ್ವರೂಪಿ ಮಹಾಮಾತೆಗೆ ನಾವು ಶಸ್ತ್ರ ಸಜ್ಜಿತ ಕೈಗಳಾಗಬೇಕಷ್ಟೇ. ಕಾಶ್ಮೀರ ಭಾರತದ ಶಿಖರ, ಶಾರದಾ ಪುತ್ರರ ನೆಲವೀಡು, ಪ್ರಕೃತಿ ಪರಮೇಶ್ವರರ ತಾಣ, ಋಷಿ ಪರಂಪರೆಯ ಕಂಪು. ಆದರೆ ಈಗಿನ ಪರಿಸ್ಥಿತಿಯೇ ಬೇರೆ. ಈಗ ಕಾಶ್ಮೀರವೆಂದರೆ ಸನಾತನದ ಪರಂಪರೆಯ ಕುರುಹುಗಳೆಲ್ಲ ಅಳಿದು ಸತ್ವಹೀನವಾಗಿರುವ ಭೂಮಿ. ಕಾಶ್ಮೀರವೆಂದರೆ ಹೊತ್ತಿ ಉರಿಯುತ್ತಿರುವ ಭಾರತದ ಒಡಲು. ಸನಾತನದ ಸತ್ವವೆಂದರೆ ಸದಾ ಪುಟಿದೇಳುವ ಮೂಲಗುಣ. ಪುರಾಣದ ಕಾಲದಿಂದಲೂ ಸುರಾಸುರರ ಕಾಳಗ ನಿತ್ಯವೂ ಇದ್ದದ್ದೇ. ಇಂತಹ ಸಂದರ್ಭಗಳಲ್ಲಿ ದೇವಿ ಪ್ರಕೃತಿಯ ರೂಪದಲ್ಲೋ ಶಕ್ತಿಯ ರೂಪದಲ್ಲೋ ಆವಿರ್ಭವಿಸಿ ದುಷ್ಟರನ್ನು ವಧಿಸಿ ಧರ್ಮ ಸಂಸ್ಥಾಪಿಸಿದ್ದಾಳೆ. ಕಾಲ ಕಾಲಕ್ಕೆ ಅಧರ್ಮದ ಪ್ರತೀಕಗಳಾದ ಶುಂಭ ನಿಶುಂಭರಾಗಿಯೋ, ಧೂಮ್ರಲೋಚನರಾಗಿಯೋ ಅಥವಾ ಆಧುನಿಕ ರಕ್ತಬೀಜಾಸುರರಾಗಿಯೋ ಹುಟ್ಟಿ ಸಮಾಜ ಕಂಟಕರಾಗಿರುವವರಿಂದ ನಾಗರಿಕ ಸಮಾಜಕ್ಕೆ ಮುಕ್ತಿ ಕೊಡುವ ಕೈಂಕರ್ಯವನ್ನು ಮಾಡುತ್ತಿದ್ದಾಳೆ. ಮಲಗಿರುವ ಸಮಾಜವನ್ನು ಬಡಿದೆಬ್ಬಿಸಿ ಸನಾತನ ಧರ್ಮದ ಸಾರದ ಅರಿವಿನ ಕಿಡಿ ಹಬ್ಬಿಸಿದ ಆದಿಗುರು ಶಂಕರರಿಗೂ ಕಾಶ್ಮೀರಕ್ಕೂ ಅವಿನಾಭಾವ ಸಂಬಂಧ. ಕಾಶ್ಮೀರ ಪುರವಾಸಿನಿಯ ಸನ್ನಿಧಿಯಲ್ಲಿ ಸರ್ವಜ್ಞ ಪೀಠವೇರಿ ಜಗದ್ಗುರು ಎನಿಸಿಕೊಂಡ ಶಂಕರರು ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಧರ್ಮ ಜಾಗೃತಿ ಮಾಡಿದ್ದು ಸನಾತನದ ಪುನರುಜ್ಜೀವನದ ಯಶೋಗಾಥೆ. ಅರಿವಿನ ಎತ್ತರದಿಂದ ಸನಾತನದ ಬೇರನ್ನು ಬಿಗಿಗೊಳಿಸಿದ್ದು ಶಂಕರರು. ಶಂಕರರು ದಕ್ಷಿಣಾಪಥದಲ್ಲಿ ಹೊರಟಾಗ ಮಾರ್ಗದಲ್ಲಿ ಸಿಗುವ ಅನೇಕಾನೇಕ ತೀರ್ಥಕ್ಷೇತ್ರಗಳು ತಮ್ಮದೇ ಆದ ಸ್ಥಳ ಪುರಾಣಗಳನ್ನು ಹೊಂದಿವೆ, ಕ್ಷೇತ್ರ ಮಹಾತ್ಮೆಗಳನ್ನು ಒಳಗೊಂಡಿವೆ. ಅಸಂಖ್ಯ ದಾನವ ದುರುಳರ ಮೂಲೋತ್ಪಾಟನೆಯ ವೀರಗಾಥೆಗಳನ್ನು ಹಾಡುತ್ತಿವೆ. ರಾಕ್ಷಸೀ ಪ್ರವೃತ್ತಿಯ ನಾಶ ಮಾಡಿದ ಕಥಾನಕಗಳನ್ನು ಹೊಂದಿವೆ. ಭಕ್ತಿಯ ಸೆಲೆಯನ್ನು ಹುಟ್ಟುಹಾಕಿ ಜ್ಞಾನ ಪ್ರವಾಹವನ್ನು ಹರಿಸಿವೆ. ಶಂಕರರು ಸ್ಥಾಪಿಸಿದ ಶಕ್ತಿ ಪೀಠಗಳು ಈಗಲೂ ಅರಿವಿನ ಹರಿವನ್ನು ಹೆಚ್ಚಿಸಿ ಪ್ರಜ್ಞಾ ಪ್ರವಾಹವನ್ನು ಹರಿಸುತ್ತಿವೆ. ಶಂಕರರು ಜ್ಞಾನ ಮತ್ತು ಪ್ರಜ್ಞೆಯ ಪ್ರತೀಕವಾಗಿ ನಮ್ಮೊಡನಿದ್ದು ಸಮಾಜವನ್ನು ಜಾಗೃತಿಸುತ್ತಾರೆ. ದುರ್ಗಾ ಸಪ್ತಶತಿಯ ಕತೆ, ಸಂದರ್ಭ ಮತ್ತು ಶ್ಲೋಕಗಳನ್ನು ಆಧರಿಸಿ ಪ್ರಸ್ತುತ ಕಥಾಹಂದರ ಹೆಣೆಯಲಾಗಿದೆ. ಕಥಾಹಂದರ ಪುರಾಣ ಇತಿಹಾಸ ಹೊಂದಿದ್ದರೂ ನಮ್ಮ ಸುತ್ತ ಘಟಿಸುತ್ತಿರುವ ವರ್ತಮಾನವೇನೂ ಭಿನ್ನವಾಗಿಲ್ಲ. ಕತೆಯನ್ನು ಬರೀ ಕತೆಯೆಂದು ಭಾವಿಸದೆ ಸಮಾಜ ಜಾಗೃತಿಗೆ ಕಲಾ ಸುಜಯದ ಪ್ರಯತ್ನವೆಂದು ಭಾವಿಸೋಣ. ಸನಾತನದ ನಿತ್ಯ ನಿರಂತರ ಅನುಭೂತಿಯನ್ನು ಪಡೆಯೋಣ. ಸನಾತನಿ. ಪರಿಕಲ್ಪನೆ ಶ್ರೀ ಕಿರಣ್ ರಾಮ್,
ಮತ್ತು ಶ್ರೀಮತಿ ವಾಣಿ ಉಪಾಧ್ಯಾಯ. ಸಾಹಿತ್ಯ ದೇವಿ ಸಪ್ತಶತಿ ಹಾಗೂ ಶ್ರೀ ವಿ ಗೋಪಾಲ್. ಸಂಗೀತ ಪಂಡಿತ್ ಪ್ರವೀಣ್ ಡಿ ರಾವ್. ನೃತ್ಯ ಸಂಯೋಜನೆ ವಿದ್ವಾನ್ ಸುಜಯ್ ಶಾನ್ಭಾಗ್. ಧ್ವನಿಗ್ರಹಣ ಶ್ರೀ ರಂಗಸ್ವಾಮಿ ಹಾಗೂ ಶ್ರೀ ಅಶ್ವಿನ್ ಪ್ರಭಾತ್, ಪ್ರಭಾತ್ ಸೌಂಡ್ ಸ್ಟುಡಿಯೋಸ್, ಬೆಂಗಳೂರು. ವಸ್ತ್ರವಿನ್ಯಾಸ ಶ್ರೀ ಮಾಲ್ತೇಶ್ ಬಡಿಗೇರ್, ಶ್ರೀಮತಿ ಚೈತನ್ಯ ಉಪಾಧ್ಯಾಯ, ಕುಮಾರಿ ವೈಷ್ಣವಿ ಕಾಮತ್, ಶ್ರೀ ಸ್ವರ್ಣೇಂದು ದಾಸ್ ಮತ್ತು ನಾಗಾವಿ ಕಾಸ್ಟ್ಯೂಮ್ಸ್, ಹುಬ್ಬಳ್ಳಿ. ಕಲಾ ಸುಜಯ ಪ್ರಸ್ತುತಪಡಿಸುವ ಸನಾತನಿ, ನಿತ್ಯ ನಿರಂತರ ಅನುಭೂತಿ.
कुन्देन्दु तुषारहारधवला या शुभ्रवस्त्रावृता या वीणावरदण्डमण्डितकरा या श्वेतपद्मासना या ब्रह्माच्युतशङ्कर प्रभृतिभिर्देवैः सदा पूजिता सा मा पातु सरस्वती भगवती निःशेषजाड्यापहा सा मा पातु सरस्वती भगवती निःशेषजाड्यापहा। श्वेतपद्मासना देवी श्वेतपुष्पोपशोभिता श्वेताम्बरधरा नित्या श्वेतगन्धानुलेपना श्वेताक्षसूत्रहस्ता च श्वेतचन्दनचर्चिता श्वेतवीणाधरा शुभ्र श्वेतालङ्कारभूषिता चतुर्मुख मुखावासां मातृकाक्षररूपिणी चतुर्भुजां शुभ्रवर्णां वीणावादनतत्परां कण्ठपुस्तकहस्ताढ्यां सर्वविद्याप्रदायिनीं वामयीं सर्वसम्पूज्यां शारदाम्बां भजाम्यहं शारदाम्बां भजाम्यहं शारदाम्बां भजाम्यहम्। हे भगवती सरस्वती कल्याणी ಕಾಶ್ಮೀರಪುರವಾಸಿನಿ ಧನ್ಯನಾದೆ ತಾಯಿ ಧನ್ಯನಾದೆ. ಅದ್ವೈತ ತತ್ವ ಪ್ರತಿಪಾದಕ ಶಂಕರ ಆಚಂದ್ರಾರ್ಕ ಕೀರ್ತಿ ಪಾತ್ರನಾಗು. ಹೇ ಮಹಾಮಾತೆ ಹಿಮವತ್ ಪರ್ವತದ ಪ್ರಾಂತ್ಯವನ್ನು ಜ್ಞಾನಭೂಮಿಯನ್ನಾಗಿ ಮಾಡಿರುವೆ. ನಿನ್ನ ಪಾದ ಕಮಲ ಸ್ಪರ್ಶದ ಭಾಗ್ಯವನ್ನು ದಕ್ಷಿಣ ದಿಸೆಗೂ ಕರುಣಿಸಮ್ಮ. ಆಗಲಿ ಶಂಕರ, ನಾನು ದಕ್ಷಿಣಾ ಪಥಕ್ಕೆ ನಿನ್ನ ಹಿಂದೆಯೇ ಬರುತ್ತೇನೆ. ಆದರೆ ಒಂದು ಷರತ್ತು, ನೀನು ಎಲ್ಲಿಯೂ ನಿಲ್ಲಬಾರದು, ಹಿಂದಿರುಗಿ ನೋಡಬಾರದು. ಮಹಾಪ್ರಸಾದ ತಾಯಿ. ಆದರೆ ನಿನ್ನ ಇರುವು ನನಗೆ ಹೇಗೆ ಅನುಭವಕ್ಕೆ ಬರುತ್ತದೆ ತಾಯಿ? ಶಂಕರ, ದೇಶ ಕಾಲ ಋತುಗಳನ್ನು ಅನುಸರಿಸಿ ಕಾಲ ಕಾಲಕ್ಕೆ ನಾನು ಗೋಚರವಾಗುತ್ತಲೇ ಇರುತ್ತೇನೆ. वेदविनोदिनि ज्ञानस्वरूपिणि शारदे काश्मीरनिवासिनि वेदविनोदिनि ज्ञानस्वरूपिणि शारदे काश्मीरनिवासिनि वेदविनोदिनि शारदे शारदे. ಹಾಲು ಬೆಳಕು
ಚೆಲ್ಲಾಡಿತೆಲ್ಲೆಡೆ ಹೂವು ಅರಳಿತು ತಾಯಿ ನಡೆವೆಡೆ. ಹಾಲು ಬೆಳಕು ಚೆಲ್ಲಾಡಿತೆಲ್ಲೆಡೆ ಹೂವು ಅರಳಿತು ತಾಯಿ ನಡೆವೆಡೆ. ಮಾತೆಯ ಹೆಜ್ಜೆಯ ಗೆಜ್ಜೆ ನಿನಾದ ತಗಿಣ್ಣ ತಂ ತಗಿಣ್ಣ ತಂ ಇಡ ತಗಿಟ್ಟ ದಿಗಿಣ್ಣ ತಂ ದಿಗಿಣ್ಣ ತಂ ಇಡ ತಗಿಟ್ಟ ತಗಿಣ್ಣ ತಂ ತಗಿಣ್ಣ ತಂ ಇಣ್ಣ ತರಗಿಡದಾಗ ದಿಗಿಣ್ಣ ತಂ ದಿಗಿಣ್ಣ ತಂ ಇಣ್ಣ ತರಗಿಡದಾಗ ತಗಿಣ್ಣ ತಂ ತರಗಿಡದಾಗ ದಿಗಿಣ್ಣ ತಂ ತರಗಿಡದಾಗ ತಗಿಣ್ಣ ತಂ ತರಗಿಡದಾಗ ದಿಗಿಣ್ಣ ತಂ ತರಗಿಡದಾಗ ತಗಿಣ್ಣ ತತ್ತಿಗಿಣ್ಣ ತತ್ತಿಗಿಣ್ಣ ದಿಗಿಣ್ಣ 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 ಗಿಣ್ಣ 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 ತತ್ತಿಗಿಣ್ಣ 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 ತಂ ತತ್ತಿ ಗಿಣ್ಣ ತತ್ತಿ ಗಿಣ್ಣ ತತ್ತಿ ಗಿಣ್ಣ ಮಾತೆಯ ಹೆಜ್ಜೆಯ ಗೆಜ್ಜೆ ನಿನಾದ ದಾರಿ ತೋರಿತು ದಿವ್ಯ ಪಥದೆಡೆ. ವೇದ ವಿನೋದಿನಿ ಜ್ಞಾನ ಸ್ವರೂಪಿಣಿ ಶಾರದೆ ಕಾಶ್ಮೀರ ನಿವಾಸಿನಿ. ವೇದ ವಿನೋದಿನಿ ಶಾರದೆ ಶಾರದೆ. ಅಮ್ಮ ಆದಿಪರಾಶಕ್ತಿ, ಮಧುಕೈಟಭರು ಲೋಕವನ್ನೇ ತಲ್ಲಣಗೊಳಿಸುತ್ತಿದ್ದಾರೆ. ನಾರಾಯಣನು ಯೋಗ ನಿದ್ರೆಯಲ್ಲಿದ್ದಾನೆ. ಅಸುರರೊಡನೆ ನಾವು ಕಾದಾಡಲಾರವಮ್ಮ. ಅಮ್ಮ
ಆದಿಪರಾಶಕ್ತಿ, ನಮ್ಮನ್ನು ಕಾಪಾಡು, ನಮ್ಮನ್ನು ಕಾಪಾಡು. ಭಯಪಡಬೇಡಿ, ಈ ಭೀತಿಯನ್ನು ಬಿಡಿ. ವಿಷ್ಣುವಿನ ಯೋಗ ನಿದ್ರೆಯು ಮುಗಿಯುವ ಕಾಲ ಸನ್ನಿಹಿತವಾಗಿದೆ. ಶೀಘ್ರದಲ್ಲಿಯೇ ನಾರಾಯಣನು ದೈತ್ಯರೊಡನೆ ಯುದ್ಧ ಮಾಡುತ್ತಾನೆ. ನಾನೂ ಹರಿಗೆ ಸರ್ವಶಕ್ತಿಯನ್ನು ಕೊಡುತ್ತೇನೆ. ದೈತ್ಯ ಸಂಹಾರವಾಗುತ್ತದೆ. ಸನಾತನ ಧರ್ಮಕ್ಕೆ ಜಯವಾಗುತ್ತದೆ.
सुन्दरे ॐ नमो परमेश्वरी सौम्या सौम्यतराशेष सौम्येभ्यस्त्वति सुन्दरी परा पराणां परमा त्वमेव परमेश्वरी विष्णुशरीरग्रहणम् अहमीशान एव च कारितास्ते यतोतस्त्वां कस्तोतुं शक्तिमान् भवेत् या देवी सर्वभूतेषु विष्णुमायेति शब्दिता नमस्तस्यै 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 नमो नमः नमस्तस्यै 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 नमो नमः ಹೇ ಮಹಾಮಾಯೆ, 14 ಲೋಕಗಳಿಗೂ ತಾಯಿ ನೀನು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಚೈತನ್ಯ ಕೊಡುವವಳೂ ನೀನೆ. ನಿನ್ನ ಶಕ್ತಿಯ ಮೂಲವೇನಮ್ಮ? ಶಂಕರ, ಸ್ತ್ರೀ ಎಂದರೆ ಪ್ರಕೃತಿ, ಪ್ರಕೃತಿ ಎಂದರೆ ಸೃಷ್ಟಿ, ಸ್ಥಿತಿ, ಲಯ, ಶಕ್ತಿ, ಸೌಂದರ್ಯ. ಒಮ್ಮೆ ಬ್ರಹ್ಮನಿಂದ ವರ ಪಡೆಯುವಾಗ ಮಹಿಷಾಸುರ ಎಂಬ ರಾಕ್ಷಸ ತನಗೆ ಮರಣ ಉಂಟಾದರೆ ಒಬ್ಬ ಸ್ತ್ರೀಯಿಂದ ಮಾತ್ರ ಆಗುವಂತಾಗಲಿ ಎಂದು ಬೇಡಿದ. ಅವನು ಸ್ತ್ರೀ ಎಂದರೆ ಅಬಲೆ, ಯಾವ ಅಬಲೆಯೂ ನನ್ನನ್ನು ಎದುರಿಸಲಾರಳು, ಗೆಲ್ಲಲಾರಳು, ಕೊಲ್ಲಲಾರಳು ಎಂದು ಭಾವಿಸಿದ. ಆಗ ಶರಣು ಬಂದೆವಮ್ಮ ನೀನು ಕರುಣೆ ತೋರು ಭಗವತಿ, ಶರಣು ಬಂದೆವಮ್ಮ ನೀನು ಕರುಣೆ ತೋರು ಭಗವತಿ, ಅಭಯ ನೀಡಿ ಹರಸುತ್ತಾಯ ನೀನೆ ಗತಿಮತಿ, ದುರುಳ ಮಹಿಷನಿಂದ
अर्घ्यं ददौ मधुसूदनः चापं ददौ जलाधिपः अक्षमालां ददौ ब्रह्मा रश्मीं ददौ भास्करः खड्गं ददौ कालदेवः वज्रं ददौ महेन्द्रः सिंहं वाहनं ददौ हिमाद्रिः सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनतोषिणि शङ्करतोषिणि किल्बिषमोषिणि घोषरते गनुजनिरोषिणि विपिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते या देवी सर्वभूतेषु शक्तिरूपेण संस्थिता नमस्तस्यै 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 नमो नमः नमस्तस्यै 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 नमो नमः
ದೇವಲೋಕವಿಳಿದು ನೆಲಕ್ಕೆ ಬಂದ ಹಾಗಿದೆ. ನೆಲವು ಪುಣ್ಯ ವಲಯವಾಗಿ ನಲವು ತುಂಬಿದೆ. ಹವೆಯ ತುಂಬ ವೇದ ಮಂತ್ರ ಉಲಿದ ಹಾಗಿದೆ. ನಿಶುಂಭನಾನು ಶುಂಭನಾನು ನಿಶುಂಭನಾನು ಸೋಲರ್ಯದ ಸಾವಿಲ್ಲದ ಧೀರ ಮನುಜರು ಸುರರ ಸೊಕ್ಕು ಮುರಿದು ಮೆಟ್ಟಿ ಮೆರೆವ ದೊರೆಗಳು ಅಟ್ಟಹಾಸ ತಾಳೆವು ದೈತ್ಯರ ಸಂಹಾರ ಮಾಡಿ ಮೂಭಾರ ಇಳಿಸುತ್ತಾಯಿ. ದೈತ್ಯರ ಸಂಹಾರ ಮಾಡಿ ಮೂಭಾರ ಇಳಿಸುತ್ತಾಯಿ. ಶುಂಭ ನಿಶುಂಭರ ಬಂಟ ಧೂಮ್ರಲೋಚನ ನಾನು ಸುರ ಸುಂದರಿ ದಾನವ
ಚಕ್ರೇಶ್ವರನಾದ ಶುಂಭನು ನಿನ್ನನ್ನು ಅರಮನೆಗೆ ಕರೆತರಲು ಆಜ್ಞೆ ಮಾಡಿದ್ದಾನೆ. ಏ ಮೂಢ, ಯಾವ ಪುರುಷನು ನನ್ನೊಡನೆ ಯುದ್ಧ ಮಾಡಿ ಸೋಲಿಸುತ್ತಾನೋ ಅವನನ್ನು ನಾನು ವಿವಾಹವಾಗುತ್ತೇನೆ. ತಡ ಮಾಡದೆ ನನ್ನೊಡನೆ ಬಾ. ಮೂರ್ಖ ಹೆಣ್ಣೆ, ರೂಪವತಿ ಎಂದು ಅಹಂಕಾರ ಪಡಬೇಡ. ನಾನು ರಕ್ತ ಬೀಜಾಸುರ. ನೆಲದ ಮೇಲೆ ಬೀಳುವ ನನ್ನ ಒಂದೊಂದು ರಕ್ತದ ಹನಿಯಿಂದ ಸಾವಿರಾರು ರಕ್ತ ಬೀಜಾಸುರರು ಹುಟ್ಟಿ ಬರುತ್ತಾರೆ. ನೀನು ಯಾರನ್ನೂ ಎದುರಿಸಲಾರೆ. ಸುಮ್ಮನೆ ಶರಣಾಗು.
ನಿಶುಂಭನಾನು ಶುಂಭನಾನು ನಿಶುಂಭನಾನು निराकृत धूम्र विलोचन धूम्रशते समर विशोषित शोणित बीज समुद्भव शोणित बीजलते शिव शिव शुंभ निशुंभ महाअवतर्पित भूत पिशाचरते नमस्ते मधुमर्दिनी नमः कैटवहारिण्यै नमस्ते महिषमर्दिनी नमस्ते शुम्भहन्त्रै च निशुम्भासुरघातिनी चामुण्डा चण्डघाती च ऐकाली वर
शां शीं शुं मे शुभं कुरु हुं हुं हुंकाररूपिण्यै जं 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 भनादिनी ह्रां ह्रीं ह्रूं भैरवी भद्रे भवान्यते नमो नमः। ಶ್ರೀಮಂತವಾದ ಚಂದಾದ ನೆಲಕ್ಕೆ
ದಕ್ಷಿಣ ಪಥಕ್ಕೆ ಬರುವೆನೆಂದು ವರವ ಕೊಟ್ಟಿದ್ದೆ. ಆದರೆ ಇಲ್ಲಿಯೇ ನಿಂತು ಬಿಟ್ಟಿಯಲ್ಲಮ್ಮ. ಬಂದಿರುವೆನಲ್ಲ ಶಂಕರ, ನೀನು ಸರ್ವಸಂಗ ಪರಿತ್ಯಾಗಿ. ನಿನಗೆ ಈ ಊರಾದರೇನು ಆ ಊರಾದರೇನು, ನನ್ನನ್ನು ಎಲ್ಲಿ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದರೂ ನೋಡಬಹುದು. कुम्भां सुधापूर्णकुम्भां प्रसादावलम्बां प्रपुण्यवलम्बां सदा सेन्दुबिम्बां सदा नोष्ठबिम्बां भजे शारदाम्बामजस्रं मदम्बा. कटाक्षे दयार्द्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां पुरस्तुङ्गभद्रां भजे शारदाम्बामजस्रं मदम्बा. तुरंगे तुरंगे मृगेन्द्रे खगेन्द्रे मराले मदेभे महोक्षे धीरूढां महत्यां नवम्यां सदा सामरूढां भजे शारदाम्बामजस्रं मदम्बा. ज्वलत्कान्तिवह्निं जगन्मोहनाङ्गीं भजे मानसाम्भोजसुभ्रान्तभङ्गीं निजस्तोत्रसङ्गीतनृत्यप्रभाङ्गीं भजे शारदाम्बामजस्रं मदम्बां भजे शारदाम्बामजस्रं मदम्बां भजे शारदाम्बामजस्रं मदम्बा. ಭಾರತವು ದೇವಸ್ಥಾನವಾದರೆ ಅದರ ಶಿಖರ ಕಾಶ್ಮೀರ. ಕಾಶ್ಮೀರವು ಭಾರತದ ಶಿಖರವಾದರೆ ಅದರ ಕಲಶವು ಶಾರದಾ ಪೀಠ. ನಾವು ನೀವಿರುವ ಈ ಕಾಲದ ದೌರ್ಭಾಗ್ಯವೆಂದರೆ ಭಾರತದ ಕಲಶವೆನಿಸಿದ ಶಾರದಾ ಮಂದಿರಕ್ಕೆ ಇಂದು ಛಾವಣಿಯೇ ಇಲ್ಲ. ಸಮಸ್ತ ಭಾರತೀಯರ ಹೃದಯ ಮಂದಿರದಲ್ಲಿ ವಿದ್ಯಾಮೂರ್ತಿಯಾಗಿ ಪೂಜಿಸಲ್ಪಡುವ ಶಾರದೆಯ ಮೂಲ ಮಂದಿರದಲ್ಲಿ ಮೂರ್ತಿಯೇ ಇಲ್ಲ. ಇನ್ನು ಪೂಜೆಯಲ್ಲಿ ಮೋಟು ಗೋಡೆಗಳ ಮುರುಕು ಪೀಠದ ಭಗ್ನಾವಶೇಷಗಳ ಇಂದಿನ ಶಾರದಾ ಪೀಠದ ದುರಂತ ದೃಶ್ಯವನ್ನು ನೋಡಿ ಕರಗಿ ಮರುಗದಿದ್ದರೆ ನಾವು ಭಾರತೀಯರೇ ಅಲ್ಲ. ಅಂದು ಹೇಗೆ ಕಾಶ್ಮೀರದಲ್ಲಿ ಶಾರದೆ ನೆಲೆ ನಿಂತು ಜಗತ್ತಿಗೆ ಜ್ಞಾನ ಮತ್ತು ಧರ್ಮ ಬೋಧನೆಯನ್ನು ಮಾಡಿ ತಾನು ವಿಶ್ವ ಗುರುವಾಗಿ ವೈಭವದ ದಿನಗಳನ್ನು ಕಳೆದಿದ್ದಳೋ, ಆ ದಿನಗಳು ಮರುಕಳಿಸಬೇಕಾದರೆ ಮತ್ತೆ ಆಕೆ ತನ್ನ ಮೂಲ ಸ್ಥಾನದಲ್ಲಿ ನೆಲೆ ನಿಲ್ಲಬೇಕು, ಪೂಜೆ ಸಲ್ಲಬೇಕು. ಆಕೆಯ ಆರಾಧನೆ ನಡೆದು ನಾವು ಆಕೆಯಿಂದ ಜ್ಞಾನ ಶಕ್ತಿಯನ್ನು ಪಡೆದು ಭಾರತವನ್ನು ವಿಶ್ವ ಗುರುವನ್ನಾಗಿಸಿದರೆ ಸನಾತನಿ ವಿಶ್ವ ಮಾತೆಯಾಗಿ ನಮ್ಮೆಲ್ಲರನ್ನು ಪೊರೆವಳು. ಹೀಗೆಂದು ಬರಿಯ ಬಾಯಿ ಮಾತಿಂದ ಹೇಳಿದರೆ ಸಾಲದು. ಎಲ್ಲರೂ ಏಕನಿಷ್ಠವಾಗಿ ಸಂಕಲ್ಪಿಸಬೇಕು.
ಅದಕ್ಕೆ ಹೋರಾಡುವವರಿಗೆ ಬೆಂಬಲ ಕೊಡಬೇಕು. ಸೈನಿಕರ ಆತ್ಮಸ್ಥೈರ್ಯವಾಗಿ ನಾವು ನಿಲ್ಲಬೇಕು. ಅಷ್ಟೇ ಅಲ್ಲ, ಸಂದರ್ಭ ಬಂದರೆ ನಾವೇ ಹೋರಾಡಲು ಸಿದ್ಧರಾಗಬೇಕು. ಇನ್ನು ಕಾಯುವುದಾದರೂ ಎಷ್ಟು ದಿನ? ನಾವು ಇರುವಾಗಲೇ ಈ ಕೆಲಸ ಒಂದಾಗಿ ಮತ್ತೆ ಕಾಶ್ಮೀರ ಜ್ಞಾನದ ತವರಾಗಿ ವಿಶ್ವದಲ್ಲೆಲ್ಲೆಡೆ ತನ್ನ ಜ್ಞಾನ ಪ್ರಭೆಯನ್ನು ಹರಡುವಂತೆ ಮಾಡಲು ನಾವಿನ್ನು ಸಜ್ಜಾಗಬೇಕಿದೆ. ಭಗವತಿ ಸನಾತನಿ ನಮಗೆ ಇವೆಲ್ಲಕ್ಕೂ ಶಕ್ತಿ ನೀಡಲಿ ಎಂಬುದೇ ಆಶಯ. श्रीदेवी शारदेये ब्रह्माणि भगवतीये वीणा पुस्तकपाणि वेदवनिते अक्षमालाधरळे अक्षय प्रभावलय आवहे सरली करयलम्म वरदे श्रीदेवी शारदे ನೈಮಿಷಾರಣ್ಯದಲ್ಲಿ ಶ್ರೀಲಲಿತೆಯಾಗಿರುವೆ ಚಂಡಮುಂಡರ ಗೆಲಿದ ಚಾಮುಂಡಿಯೇ. ನೈಮಿಷಾರಣ್ಯದಲ್ಲಿ ಶ್ರೀಲಲಿತೆಯಾಗಿರುವೆ ಚಂಡಮುಂಡರ ಗೆಲಿದ ಚಾಮುಂಡಿಯೇ. ಮಧುರೆಯಲ್ಲಿ ಮೀನಾಕ್ಷಿ ಕಂಚಿಯಲ್ಲಿ ಕಾಮಾಕ್ಷಿ. ಮಧುರೆಯಲ್ಲಿ ಮೀನಾಕ್ಷಿ ಕಂಚಿಯಲ್ಲಿ ಕಾಮಾಕ್ಷಿ ಕರವೀರ ಪುರವಾಸಿಯೇ ಶ್ರೀಲಕುಮಿಯೇ. ಶ್ರೀದೇವಿ ಶಾರದೆಯೇ ಬ್ರಹ್ಮಾಣಿ ಭಗವತಿಯೇ वीणा पुस्तकपाणि वेदवनिते अक्षमालाधरळे अक्षय प्रभावलय आवहे सरली करयलम्म वरदे श्रीदेवी शारदे. ಕೊಲ್ಲೂರಿನಲ್ಲಿ ಸ್ವರ್ಣರೇಖೆಯಲ್ಲಿ ಸ್ಥಿರವಾದೆ ಶ್ರೀಚಕ್ರದಲ್ಲಿ ನೆಲೆಸಿ ಮೂಕಾಂಬೆಯಾದೆ. ಕೊಲ್ಲೂರಿನಲ್ಲಿ ಸ್ವರ್ಣರೇಖೆಯಲ್ಲಿ ಸ್ಥಿರವಾದೆ ಶ್ರೀಚಕ್ರದಲ್ಲಿ ನೆಲೆಸಿ ಮೂಕಾಂಬೆಯಾದೆ. ಉಮೆ ನೀನೇ ರಮೆ ನೀನೇ ಉಮೆ ನೀನೇ ರಮೆ ನೀನೇ ಶ್ರೀ ಶಾರದೆ ಜಗದಾದಿ ಶಕ್ತಿ ವಿದ್ಯಾವಾರಿಧೆ. ಉಮೆ ನೀನೇ ರಮೆ ನೀನೇ ಶ್ರೀ ಶಾರದೆ. ಶ್ರೀದೇವಿ ಶಾರದೆಯೇ ಬ್ರಹ್ಮಾಣಿ ಭಗವತಿಯೇ वीणा पुस्तकपाणि वेदवनिते अक्षमालाधरळे अक्षय प्रभावलय आवहे सरली करयलम्म वरदे श्रीदेवी शारदे. कात्यायनी नीलकमलिनी ಶಾಶ್ವತಳು ನೀನೇ ಸನಾ
ಹಲೋ. ಅತ್ಯಂತ ಮನೋಜ್ಞವಾಗಿ ಸನಾತನಿ ನೃತ್ಯ ವೈಭವವನ್ನು ಪ್ರಸ್ತುತಪಡಿಸಿದ ಸುಜಯ್ ಶಾನುಭಾಗ ಮತ್ತು ತಂಡ ಹುಬ್ಬಳ್ಳಿ ಇವರಿಗೆ ಕ್ಷೇತ್ರದ ಪರವಾಗಿ ಎಲ್ಲ ಸೇರಿರ್ತಕ್ಕಂಥ ಕಲಾಭಿಮಾನಿಗಳ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಲಕ್ಷದೀಪೋತ್ಸವದ ಈ ಲಲಿತ ಕಲಾಗೋಷ್ಠಿಯಲ್ಲಿ ಅತ್ಯಂತ ಸುಂದರವಾಗಿ ಸನಾತನಿ ನೃತ್ಯ ವೈಭವವನ್ನು ಪ್ರಸ್ತುತಪಡಿಸಿದ್ದಾರೆ ಸುಜಯ್ ಶಾನುಭಾಗ ಮತ್ತು ಅವರ ತಂಡ ಹುಬ್ಬಳ್ಳಿ. ಇವರಿಗೆ ಇದೀಗ ಕ್ಷೇತ್ರದ ಪರವಾಗಿ ಗೌರವಾರ್ಪಣೆ ಕಾರ್ಯಕ್ರಮ ಇದನ್ನು ನೆರವೇರಿಸಿಕೊಡಬೇಕು ಅಂತೇಳಿ SDM ಶಿಕ್ಷಣ ಸಂಸ್ಥೆಗಳ ಗೌರವಾನ್ವಿತ ಉಪಾಧ್ಯಕ್ಷರಾದ ಶ್ರೀ ಸುರೇಂದ್ರ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಕ್ಷೇಮವನ ಬೆಂಗಳೂರಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ವೇದಿಕೆಗೆ ಆಗಮಿಸಿ ಎಲ್ಲ ಕಲಾವಿದರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತ್ಯಂತ ಮನೋಜ್ಞವಾಗಿ ಮಾರ್ಮಿಕವಾಗಿ ಇವತ್ತಿನ ಲಲಿತ ಕಲಾಗೋಷ್ಠಿಯಲ್ಲಿ ಸುಮಾರು 1.5ರಿಂದ 2 ಗಂಟೆಗಳ ಕಾಲ ಸನಾತನಿ ನೃತ್ಯ ವೈಭವ ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ ಸುಜಯ್ ಶಾನುಭಾಗ ಮತ್ತು ತಂಡದವರು ಹುಬ್ಬಳ್ಳಿ. ಇವರಿಗೆ ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಗೌರವಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ SDM ಶಿಕ್ಷಣ ಸಂಸ್ಥೆಗಳ ಮಾನ್ಯ ಉಪಾಧ್ಯಕ್ಷರಾದಂತಹ ಶ್ರೀ ಸುರೇಂದ್ರ ಕುಮಾರ್ ಅವರು ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಇದೀಗ ಗೌರವಿಸ್ತಾ ಇದ್ದಾರೆ. ಮೊದಲಿಗೆ ಶಾಲು ಹೊದಿಸಿ ಒಂದು ಜೋರಾದ ಚಪ್ಪಾಳೆ ನಮ್ಮೆಲ್ಲರ ಕೃತಜ್ಞತೆಯನ್ನು ಅವರಿಗೆ ಚಪ್ಪಾಳೆ ಮುಖಾಂತರ ಸಲ್ಲಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ಕೊಟ್ಟು ಮಾನ್ಯ ಶ್ರೀ ಸುರೇಂದ್ರ ಕುಮಾರ್ ಅವರನ್ನು ಗೌರವಿಸ್ತಾ ಇದ್ದಾರೆ. ಸುಮಾರು 40 ಜನರ ಕಲಾವಿದರ ತಂಡ ಈ ನೃತ್ಯ ವೈಭವದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ಭಾಗವಹಿಸಿದಂತಹ ಕಲಾವಿದರು ಕುಮಾರಿ ಋತ್ವಿಕಾ ರಾವ್, ಕುಮಾರಿ ಸಮನ್ವಿತಾ ಸೂರ್ಯ, ಕುಮಾರಿ ಅಪೂರ್ವ ಅನ್ನಗೌಡರ್, ಕುಮಾರಿ ಸಾಧ್ವಿ ಪಾಟೀಲ್, ಕುಮಾರಿ ಸೃಷ್ಟಿ ಗಡದ್, ಕುಮಾರಿ ತನ್ವಿ ಶಿರೋಳ್, ಕುಮಾರಿ ನಿವೇದಿತಾ, ಕುಮಾರಿ ಸಾನ್ವಿ ಸುಣಗಾರ್, ಕುಮಾರಿ ವೈಷ್ಣವಿ ಕಾಮತ್ ಹಾಗೂ ಕುಮಾರಿ ಎಸ್ ವೈಷ್ಣವಿ, ಕೃಷ್ಣಪ್ರಿಯ ಸಿಂಹನಾಗಿ, ಕಾಳಿಯಾಗಿ ಕುಮಾರಿ ಅಂಕಿತಾ ಭಟ್ಟಾಚಾರ್ಯ, ಇತ್ತ ಶುಂಭ ನಿಶುಂಭರಾಗಿ ಶ್ರೀಮತಿ ಶಿಲ್ಪಾ ಹೊಸಳ್ಕರ್, ಶ್ರೀಮತಿ ಚೈತನ್ಯ ಉಪಾಧ್ಯಾಯ, ಕುಮಾರಿ ನಯನ ವಡಗಾವಿ, ಕುಮಾರಿ ಸನ್ನಿಧಿ ಪಿ ರಾವ್, ಕುಮಾರಿ ಸಂಜೀವಿನಿ ಭಟ್, ವಿದೂಷಿ ಕುಮಾರಿ ಸಂಪದಾ ಕುಲಕರ್ಣಿ, ಕುಮಾರಿ ನಿಯತಿ ಪಿ ಕುಲಕರ್ಣಿ, ಕುಮಾರಿ ನಿವೇದಿತಾ, ಕುಮಾರಿ ಧೃತಿ ಹೊಸಳ್ಕರ್, ಕುಮಾರಿ ಅದಿತಿ ಕುಲಕರ್ಣಿ, ಶ್ರೀಮತಿ ಗಾಯತ್ರಿ ಪಿ ಕುಲಕರ್ಣಿ ಹಾಗೂ ರಿಹರ್ಸಲ್ ಕಂಡಕ್ಟರ್ ಮತ್ತು ಫ್ಯಾಕಲ್ಟಿ ಕುಮಾರಿ ವಿದೂಷಿ ಪ್ರೇರಣಾ ಹರ್ಷ. ಜೊತೆಗೆ ಈ ಕಥೆಯ ಪರಿಕಲ್ಪನೆ ಮಾಡಿದಂಥ ಶ್ರೀ ಕಿರಣ್ ರಾಮ್ರವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರು ಇವತ್ತು ಇಲ್ಲಿದ್ದಾರೆ. ಜೊತೆಗೆ ನಾನು ಈ ಹೊತ್ತಿನಲ್ಲಿ ಪಂಡಿತ್ ಪ್ರವೀಣ್ ಡಿ ರಾವ್ರವ್ರನ್ನ ಸ್ಮರಿಸ್ಕೊಳ್ತೇನೆ. ಅದಲ್ಲದೆ ವಿಶೇಷವಾಗಿ ಈ ಕಾರ್ಯಕ್ರಮ ಆಗಬೇಕು ಅಂತ ಬಹಳ ದಿನದ ಅಪೇಕ್ಷೆ ಇದ್ದದ್ದು ಶ್ರೀಮತಿ ಸುಮನಾ ವಜ್ರಕುಮಾರ್ ಅವರಿಗೆ, ಅವ್ರಿಗೂ ಸಮೇತ ನಾವು ಸ್ಮರಿಸ್ತೇವೆ. ಶ್ರೀ ಕಿರಣ್ ರಾಮ್ ಅವರು ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟಲ್ಲಿ ಶ್ರೀಮತಿ ಪದ್ಮಿನಿ ಕಾಮತ್ರವರು ಹಾಗೂ ಬೆಳಕಿನ ವಿನ್ಯಾಸ ಮಾಡಿದಂತಹ ಶ್ರೀ ಪೃಥ್ವಿನ್ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಶ್ರೀಮತಿ ಪದ್ಮಿನಿ ಕಾಮತ್ ಹಾಗೂ ಶ್ರೀ ಪೃಥ್ವಿನ್ರವರು ಹಾಗೂ ಈ ಹೊತ್ತಿನಲ್ಲಿ VV ಗೋಪಾಲ್ರವರನ್ನು ನಾನು ಸ್ಮರಿಸ್ತೇನೆ, ಸಾಹಿತ್ಯವನ್ನು ಮಾಡಿಕೊಟ್ಟಂಥವರು. ಬೆಳಗಿಂದ ಅತ್ಯಂತ ಆತ್ಮೀಯತೆಯಿಂದ ಮನೆಯವರೇ ಅಂತೆ ನಮ್ಮನ್ನು ನೋಡಿಕೊಂಡಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಡೇ 1ನಿಂದ ಅವ್ರು ನಮ್ಮೊಟ್ಟಿಗೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಹಾಗೂ ಶ್ರೀಧರ್ ಸರ್ ಅವರಿಗೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಅವರು ಕೋಆರ್ಡಿನೇಟ್ ಮಾಡ್ತಾ ನಮ್ಮೊಟ್ಟಿಗೆ ನಿಜವಾಗ್ಲೂ ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ಇಷ್ಟು ಜನ ಸೇರುವಾಗ ಕಾರ್ಯಕ್ರಮವನ್ನು, ಅತಿಥಿಗಳನ್ನು ಅಥವಾ ಕಲಾವಿದರನ್ನು ನೋಡಿಕೊಳ್ಳುವ ರೀತಿ ಇದೆಯಲ್ಲ, ಇದಕ್ಕೆ ನಾವು ಚಿರ ಋಣಿ ಮತ್ತು ಆಭಾರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ನಮಸ್ಕಾರ.
ಸೇರಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೊಂದು ಜೋರದ ಚಪ್ಪಾಳೆ ಮುಖಾಂತರ ಮಗದೊಮ್ಮೆ ಶಾನುಭಾಗ ಮತ್ತು ಅವರ ತಂಡದವರಿಗೆ ಕೃತಜ್ಞತೆಗಳನ್ನು ನಾವು ಕ್ಷೇತ್ರದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಲಲಿತ ಕಲಾಗೋಷ್ಠಿ ಇಲ್ಲಿಗೆ ಸಂಪನ್ನಗೊಳ್ಳುತ್ತಾ ಇದೆ. ಆತ್ಮೀಯ ಸದ್ಧರ್ಮ ಬಂಧುಗಳೇ, ನಾಳಿನ ದಿನ ಇದೇ ಅಮೃತ ವರ್ಷಿಣಿ ಸಭಾ ವೇದಿಕೆಯಲ್ಲಿ ಸಂಜೆ ಗಂಟೆ 5ರಿಂದ ಸರ್ವಧರ್ಮ ಸಮ್ಮೇಳನ 93ನೆಯ ಸರ್ವಧರ್ಮ ಸಮ್ಮೇಳನ ಆರಂಭಗೊಳ್ಳಿಕ್ಕಿದೆ. ಉದ್ಘಾಟಕರಾಗಿ ಡಾಕ್ಟರ್ MB ಪಾಟೀಲ್ ಅವರು, ಸಚಿವರು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಘನ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಹರಿಹರಪುರ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಉಪನ್ಯಾಸಕರಾಗಿ ಶ್ರೀ ಎಸ್ ಸೂರ್ಯಪ್ರಕಾಶ್ ಪಂಡಿತ್, ಮುಖ್ಯ ಉಪಸಂಪಾದಕರು ಪ್ರಜಾವಾಣಿ ಬೆಂಗಳೂರು ಇವರು ಉಪನ್ಯಾಸಕರಾಗಿ ಆಗಮಿಸಲಿಕ್ಕಿದ್ದಾರೆ. ಇನ್ನೋರ್ವ ಉಪನ್ಯಾಸಕರು ಶ್ರೀಯುತ ತನ್ವೀರ್ ಅಹಮದ್ ಉಲ್ಲಾ, ಅಂಕಣಕಾರರು ಮತ್ತು ರಾಷ್ಟ್ರೀಯ ಚಿಂತಕರು ಬೆಂಗಳೂರು ಇವರು ಭಾಗವಹಿಸಲಿಕ್ಕಿದ್ದಾರೆ. ನಂತರದಲ್ಲಿ ನಾಳಿನ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ 8:30ಕ್ಕೆ ಆರಂಭವಾಗಲಿಕ್ಕಿದೆ. ಭರತನಾಟ್ಯ ಶ್ರೀದೇವಿ ನೃತ್ಯಾಲಯ ಚೆನ್ನೈ, ನಿರ್ದೇಶನ ವಿದುಷಿ ಡಾಕ್ಟರ್ ಶೀಲಾ ಉನ್ನಿಕೃಷ್ಣನ್. ಈ ಎಲ್ಲ ಕಾರ್ಯಕ್ರಮಗಳು ನಾಳಿನ ದಿನ ಸಂಜೆ ಗಂಟೆ 5ರಿಂದ ಇದೇ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಆರಂಭಗೊಳ್ಳಿಕ್ಕಿದೆ. ತಾವೆಲ್ಲರೂ ಕೂಡ ನಾಳೆ ಕೂಡ ಸಂಜೆಯ ಹೊತ್ತು 5 ಗಂಟೆಗೆ ಸರಿಯಾಗಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇವತ್ತಿಗೆ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಸೇರಿರ್ತಕ್ಕಂಥ ಸರ್ವರಿಗೂ ಕೂಡ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಕೃತಜ್ಞತೆ.